ಫ್ಲೋರಿಂಗ್ ಏನು ಯೂಸ್ ಮಾಡಿದ್ದೀರಾ ಇಲ್ಲಿ? ಫ್ಲೋರಿಂಗ್ ಇದು ಗ್ರಾನೈಟ್ ಸರ್. ಎಷ್ಟು ಕಾಸ್ಟ್ ಆಗುತ್ತೆ ಸರ್? ಇದು ಆಲ್ಮೋಸ್ಟ್ ಒಂದು 120 ಇಂದ 140 ಗಂಟೆ ಬಿದ್ದಿದೆ ಸರ್. ಅರೌಂಡ್ 140 ಅಲ್ವಾ? 140 ಗಂಟೆ. ಓಕೆ. ವೈಟ್ ಗ್ರೇನ್ಸ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಗೇ ಆಗುತ್ತೆ. ಚೆನ್ನಾಗಿದೆ. ಸೊ ಓಕೆ, ಔಟ್ಪುಟ್ ಬಂದಿದೆ. ಮನೆ ಕಟ್ಟಿದ್ದೀರಾ ನೀವು ಅನ್ಕೊಂಡಂಗೆ, ನೀವು ಫ್ಯಾಮಿಲಿ ಅನ್ಕೊಂಡಂಗೆ ಡಿಸೈನ್ ಮಾಡ್ದಂಗೆ ಇವತ್ತು ಬಂದಿದೆಯಾ ಮನೆ? ಕರೆಕ್ಟಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ? ನೀವೇನು ಹೇಳ್ತೀರಾ ಮೇಡಮ್? ಪೂಜಾ ರೂಮು, ಕಿಚನ್ನು ಎಲ್ಲ ಚೆನ್ನಾಗಿ ಮಾಡಿದಾರಾ? ಹಾಂ ಸರ್. ಇಲ್ಲೊಂದು ಒಂದು ವಾಶ್ರೂಮ್ ಇದೆ ಸರ್. ಓಕೆ. ಹಾಂ ಸರ್, ಇದು ಸ್ಪೇಷಿಯಸ್ ಆಗಿದೆ. ನಮಗೆ ವಾಷಿಂಗ್ ಮಿಷಿನ್ ಕೂಡ ಇಲ್ಲೇ ಇಟ್ಕೊಂಡಿದ್ದಾರೆ. ಓಕೆ ಓಕೆ. ಮಾಡ್ಬೋದು. ಮೇಲ್ಗಡೆ ಒಂದು 7 ಅಡಿನಲ್ಲಿ ಸಜ್ಜಾನು ಹಾಕಿದೀವಿ ಸರ್. ಓಕೆ, 7 ಅಡಿಗೆ ಸಜ್ಜಾ ಕೊಟ್ಬಿಟ್ಟಿದ್ರಲ್ವ ಇಲ್ಲಿ? ನಮ್ಮ ಮೇಲ್ಗಡೆ ಹೌದು. ಈ ಕಡೆ ಸಜ್ಜಾ ಕೊಟ್ಟಿದ್ರಾ? ರೂಪ್ ಲೆವೆಲ್ ವರೆಗೆ ಫುಲ್ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ ಇಲ್ಲಿ? ಯಾಕಂದ್ರೆ ಇದು ಶವರ್ ಏರಿಯಾ ಕ್ಲಿಯರ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿರುವಂಥದ್ದು. ಆಲ್ ದಿ ಬೆಸ್ಟ್ RCC. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಕನ್ನಡಕೋರ ಲಾಗಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಇವಾಗ ನಾನು ನಿಮಗೆ ಹೋಮ್ ಟೂರ್ಗಳನ್ನು ತೊಗೊಂಬರ್ತಾ ಇರ್ತೀನಿ, ಅದು ಕೂಡ ವಿತ್ ಇಂಟೀರಿಯರ್. ಯಾರಪ್ಪ ಇದು ವಿತ್ ಇಂಟೀರಿಯರ್ ಹೋಮ್ ಕನ್ಸ್ಟ್ರಕ್ಷನನ್ನು ಮಾಡ್ತಾ ಇರೋರು ಅಂತಂದರೆ ಅದುವೇ RCC. ಹೌದು ವೀಕ್ಷಕರೇ, RCC ಅವ್ರದ್ದು ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಆ ಪ್ಲೇಲಿಸ್ಟ್ ಮೂಲಕ ನೀವು ಇಲ್ಲಿವರೆಗೆ RCC ಅವರ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡ್ಬೋದು. RCC ಅವರು ನಿಮಗೆ ಕೈಗೆಟಕುವ ದರದಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಇಡೀ ಮಾರ್ಕೆಟಲ್ಲಿ ಯಾರೂ ಮಾಡೋದಿಲ್ಲ. 1575 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಂದನೂ ಕೂಡ ಇವರು ಪ್ಯಾಕೇಜಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಅಗತ್ಯಕ್ಕೆ ತಕ್ಕಾದಂತಹ ಪ್ಯಾಕೇಜಸ್ಗಳು ಇಲ್ಲಿವೆ ಅಂತ ಹೇಳ್ಬೋದು. ಲೋ ಕಾಸ್ಟಲ್ಲಿ ಬೇಕು, ಮೀಡಿಯಮಲ್ಲಿ ಬೇಕು, ಪ್ರೀಮಿಯಮಲ್ಲಿ ಬೇಕು, ಯಾವ ರೀತಿ ಕನ್ಸ್ಟ್ರಕ್ಷನ್ ಬೇಕಾದರೂ ಕೂಡ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ಕನ್ಸ್ಟ್ರಕ್ಷನ್ ನೋಡೋದಕ್ಕೆ ನಾವು ಬಂದಿದ್ದೀವಿ. ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿದ್ರೆ ಏನಪ್ಪ ಇಷ್ಟು ಸೂಪರ್ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ RCC ಕನ್ಸ್ಟ್ರಕ್ಷನ್ ಕಂಪನಿ ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ಕರೆಯೋಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಸೂಪರ್ ಸರ್. ಓಕೆ ಸರ್, ರೆಗ್ಯುಲರ್ ಆಗಿ ಮೀಡಿಯಮು, ಪ್ರೀಮಿಯಮು ಎಲ್ಲ ರೀತಿಯ ಪ್ಯಾಕೇಜಸ್ಗಳ ಮನೆಗಳನ್ನ ತಗೊಂಡ್ಬರ್ತಾ ಇದ್ದೀರಾ. ಸೊ ಇವತ್ತು ಯಾವ ಏರಿಯಾದಲ್ಲಿ ಇದ್ದೀವಿ ಆ್ಯಂಡ್ ಕ್ಲೈಂಟ್ ನೇಮ್ ಏನು? ಸರ್, ಕ್ಲೈಂಟ್ ನೇಮ್ ಬಂದ್ಬಿಟ್ಟು ಜೀವನ್ ಬಾಬು ಅಂತ ಹೇಳ್ಬಿಟ್ಟು, ಅವರು ಇಲ್ಲಿ ನಿಯರ್ ಬೈ ನೆಲಮಂಗಲ ಹತ್ರ ಒಂದು KBD ಇಲ್ಲಿ ವರ್ಕ್ ಮಾಡ್ತಾರೆ. ಓಕೆ ಓಕೆ. ಈ ಏರಿಯಾ ಯಾವುದು? ಏರಿಯಾ ಬಂದ್ಬಿಟ್ಟು ಅರ್ಶನಗುಂಟೆ ಸರ್. ಅರ್ಶನಗುಂಟೆ. ಸರ್ ಇದು ಸೈಟ್ ಅಲ್ಲಿ ಏರಿಯಾ ಎಷ್ಟಿದೆ ಇಲ್ಲಿ? ಸರ್ ಸೈಟ್ ಅಲ್ಲಿ ಏರಿಯಾ ಬಂದ್ಬಿಟ್ಟು 20/30 ಇದೆ. 20/30 ಡಿಫ್ರೆಂಟ್ ಆಗಿ ಏನಿದೆ ಅಂದ್ರೆ 30 ರೋಡ್ ಇದೆ ಸರ್. ಹಾಗಾಗಿ ಮನೆ ದೊಡ್ಡದಾಗಿ ಕಾಣುತ್ತೆ. ಫ್ರಂಟ್ ಅಲ್ಲಿ 30 ಇದೆ, ಫ್ರಂಟ್ ಅಲ್ಲಿ 30 ಇದೆ, ಒಳಗಡೆ 20 ಇದೆ. ಓಕೆ ಓಕೆ. ಎಷ್ಟು ಚದರ ಕಟ್ಟಿದ್ದೀರಾ ಸರ್ ಇಲ್ಲಿ? ಸರ್ ಇದರಲ್ಲಿ ಆಲ್ಮೋಸ್ಟ್ ನಾವು 21 ಚದರದ ಮೇಲೆ 21 ಚದರ ಕಟ್ಟಿರುವಂತದ್ದು. ಫ್ಲೋರ್ ವೈಸ್ ಹೇಳ್ಬೇಕಂದ್ರೆ ಏನೇನ್ ಮಾಡಿದ್ದೇನೆ? ಫ್ಲೋರ್ ವೈಸ್ ಹೋಗ್ಬೇಕಂದ್ರೆ ನಮಗೆ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದ್ರೆ ನಮಗೆ ಸಂಪ್ ಇದೆ, ಮತ್ತೆ ಪಾರ್ಕಿಂಗ್ ಏರಿಯಾ ಇದೆ, ಒಂದು ವಾಶ್ರೂಮ್ ಇದೆ, ಮತ್ತೆ 1 BHK ಬ್ಯೂಟಿಫುಲ್ ಹೌಸ್ ಇದೆ ಸರ್. 1 BHK ಮನೆ ಮಾಡಿದ್ರೆ ಇಲ್ಲಿ ರೆಂಟಲ್ ಪರ್ಪಸ್. ಆಮೇಲೆ ಅದರಿಂದ ಮೇಲೆ ಹೋದ್ವಿ ಅಂತಂದ್ರೆ ಓನರ್ ಹೌಸ್ ಅಲ್ಲಿ ಮೇಲ್ಗಡೆ ಡಬಲ್ ಬೆಡ್ರೂಮ್ ಮನೆ ಇದೆ. ಆ ಡಬಲ್ ಬೆಡ್ರೂಮ್ ಮನೆಯಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಒಂದು ಕಾಂಪ್ಯಾಕ್ಟೆಡ್ ಒಂದು ಟಾಯ್ಲೆಟ್ ಇದೆ. ಟಾಯ್ಲೆಟ್ ಕೂಡ ಮಾಡಿಬಿಟ್ಟಿದ್ದೀರಾ? ಅಟ್ಯಾಚ್ಡ್. ಮತ್ತೆ ಇನ್ನೊಂದು ರೂಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಕಿಡ್ಸ್ ಬೆಡ್ರೂಮ್ ಬೆಡ್ರೂಮ್ಗೂ ಎರಡು ಟಾಯ್ಲೆಟ್ ಇದೆ. ಮೇಲ್ಗಡೆ ಅದ್ರ ಮೇಲ್ಗಡೆ ಹೋದ್ವಿ ಅಂತಂದ್ರೆ ಒಂದು 1 BHK ಸೇಮ್ ಇದೇ ತರ ಒಂದು 1 BHK ಇದೆ, ಮತ್ತೆ ಒಂದು ಎಕ್ಸ್ಟ್ರಾ ರೂಮ್ ಕೂಡ ಮಾಡಿ, ಸಿಂಗಲ್ ರೂಮ್ ಬ್ಯಾಚಲರ್ಸ್ ಯಾರಿಗಾದ್ರೂ ಇದು ಮಾಡೋದಕ್ಕೋಸ್ಕರ ಮಾಡಿದೀವಿ. ಅಂಡ್ ಅದಾದ್ಮೇಲೆ ಅದ್ರ ಮೇಲ್ಗಡೆ ಟೆರೆಸ್ ಹೋದ್ವಿ ಅಂದ್ರೆ ಸ್ಟೇರ್ ಕೇಸ್ಗೆ ಹೆಡ್ ರೂಮ್ ಕ್ಲೋಸ್ ಮಾಡಿದೀವಿ. ಅಂಡ್ ಅದಾದ್ಮೇಲೆ ಕುಬೇರ್ ಮೂಲೆಯಲ್ಲಿ ಸ್ವಲ್ಪ ಹೈಟ್ ಇರ್ಲಿ ಅಂತ ಹೇಳಿ 2 ಟ್ಯಾಂಕ್ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಕಾಂಪ್ಯಾಕ್ಟೆಡ್ ಆಗಿ ಒಂದು 8x8 ರೂಮ್ ತರ ಮಾಡಿದ್ದೀರಾ? ತರ ಒಂದು ಮಾಡಿದೀವಿ. ಓಕೆ. ಅದಕ್ಕೆ ವಿತ್ ಡೋರ್ ಎಲ್ಲಾನು ಫೆಸಿಲಿಟಿ ಕೊಟ್ಟಿದೀವಿ. ಅಂಡ್ ಆದ್ರೆ ಆ ಕಡೆ ಪಕ್ಕದಲ್ಲೇ ಒಂದು ಜನರಲ್ ಒಂದು ಟಾಯ್ಲೆಟ್ ಮಾಡಿ, ಜನರಲ್ ಟಾಯ್ಲೆಟ್ ಅದೇನಂದ್ರೆ ಉಳಿದಿರೋ ಮೆಟೀರಿಯಲ್ಸ್ ಅಲ್ಲಿ ಓಕೆ ಮ್ಯಾನೇಜ್ ಮಾಡ್ಬಿಟ್ಟು ಒಂದು ಟಾಯ್ಲೆಟ್ ಅನ್ನ ಮಾಡಿದ್ದೀರಾ. ಸೊ ಇಡೀ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂತು ಸರ್ ನಿಮಗೆ? ಸರ್ ಫುಲ್ ಟೋಟಲ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಮಗೆ ಆಲ್ಮೋಸ್ಟ್ ನಮಗೆ ಒಂದು 8 to 10 months ಆಗಿದೆ. 8 to 10 months ಬೇಕಾಯ್ತು ಅಂತ ಹೇಳ್ಬೋದು. ಸರ್ ಇದರ ಬಜೆಟ್ ತಿಳ್ಕೊಬಹುದು ಹಾಗೆ ನಾವು? ಸರ್ ಟೋಟಲ್ ಬಜೆಟ್ ಬಂದ್ಬಿಟ್ಟು ನಮಗೆ ಟೋಟಲ್ ಬಿಲ್ಡಿಂಗ್ ಗೆ ನಮಗೆ 34 lakhs ಆಯ್ತು ಸರ್. 34 ಲಕ್ಷ. 4 ಲಕ್ಷ ಆಗಿದೆ. ಇನ್ಕ್ಲೂಡಿಂಗ್ ಇಂಟೀರಿಯರ್ ಏನಾದ್ರು ಇದೆಯಾ? ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಆಗಿ ಬರೀ ನಾವು ಫಾಲ್ ಸೀಲಿಂಗ್ ಏನ ಮಾಡಿದ್ದೀರಾ? ಫಾಲ್ ಸೀಲಿಂಗ್ ಮಾಡಿದೀವಿ, ಆಡ್ ಆನ್ ಮಾಡಿದ್ದೀರಾ ಫಾಲ್ ಸೀಲಿಂಗ್. ಸೊ ಟೋಟಲ್ ಆಗಿ 34 ಲಕ್ಷದಲ್ಲಿ ಮುಗಿಸಿರುವಂತ ಮನೆ. ಯಾವ ಪ್ಯಾಕೇಜಸ್ ಅಲ್ಲಿ ಬಂತು ಅಂತ ತಿಳ್ಕೊಬಹುದು ಸರ್? ಇದೊಂದು ಮಿಡ್ ಪ್ಯಾಕೇಜ್ ಅಂತ ಹೇಳ್ಬೋದು. ತುಂಬಾ ಸ್ಟ್ಯಾಂಡರ್ಡ್ ಅಲ್ಲ, ಮತ್ತೆ ಬೇಸಿಕ್ ಪ್ಯಾಕೇಜಸ್ ಅಲ್ಲ, ಒಂದು ಮಿಡ್ ರೇಂಜ್ ಪ್ಯಾಕೇಜಸ್ ಅಲ್ಲಿ ಬಂತು. ಬಟ್ ಎಲಿವೇಶನ್ ಆಗಲಿ ಮೆಟೀರಿಯಲ್ ಆಗಲಿ ಎಲ್ಲೂ ಏನು ಕಾಂಪ್ರಮೈಸ್ ಮಾಡಿಲ್ಲ. ಆದ್ರೆ ಅಲ್ವಾ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ ವೀಕ್ಷಕರೇ. ನಾವು ಕೂಡ ನಿಮ್ಗೆ ಇಡೀ ಮನೆನ ತೋರಿಸ್ಕೊಂಡ್ ಬರ್ತೀನಿ. ಯಾವ
ಟಾಪ್ ಪ್ಯಾಕೇಜಸ್ ಆದರೆ ಏನಂತೆ 34 ಲಕ್ಷದಲ್ಲಿ ಹೇಗೆ ಮನೇನ ಕಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ಆ್ಯಂಡ್ ಓನರ್ ಇದ್ದಾರೆ, ಮಾತಾಡ್ಬೋದು, ಇದ್ದಾರೆ, ಅವ್ರ ಹತ್ರ ರಿವ್ಯೂ ತಗೊಬೋದಲ್ವಾ? ಸೊ ವೀಕ್ಷಕರೇ, RCC ಅವರಿಂದ ನೀವು ಎಲ್ಲ ರೀತಿಯ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಕೋಬಹುದು. ಕಡಿಮೆ ಬಜೆಟ್ ಇದ್ರೆ ಕಡಿಮೆ ಬಜೆಟ್, ಮಿಡ್ ಬಜೆಟ್ ಇದ್ರೆ ಮಿಡ್ ಬಜೆಟ್, ಪ್ರೀಮಿಯಂ ಆಗಿ ಮನೆ ಬೇಕು ಅಂತಂದ್ರೆ ಪ್ರೀಮಿಯಂ ಆಗು ಕೂಡ ತಗೊಬಹುದು. ಸರ್ ಒಂದೇ ಒಂದು ಕಾರಣ ಕೊಡಿ, ಯಾಕೆ ವೀಕ್ಷಕರು RCC ನ ಚೂಸ್ ಮಾಡಬೇಕು? ಸರ್ ನಮ್ಮನ್ನ ಯಾಕೆ ಚೂಸ್ ಮಾಡಬೇಕು ಅಂತಂತಂದ್ರೆ ನಾವು ಇವತ್ತವರೆಗೂ ಯಾವ ಕನ್ಸ್ಟ್ರಕ್ಷನ್ ಇಲ್ಲಿವರೆಗೂ ಸ್ಟಾಪ್ ಮಾಡಿಲ್ಲ ಸರ್, ನಿಲ್ಸಿಲ್ಲ ಎಲ್ಲೋ. ಯಾಕಂದ್ರೆ ಸುಮಾರು ಹಿಕಪ್ಸ್ ಬಂದೇ ಬರುತ್ತೆ ಓನರ್ಗಳಿಗೂ ನಮಗೂ, ಲೈಕ್ ಅವ್ರಿಗೂ ನಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಸುಮಾರು ಬರುತ್ತೆ. ಬಟ್ ಇವತ್ತವರೆಗೂ ಎಲ್ಲೂ ನಾವು ಕೆಲಸ ನಿಲ್ಸ್ಬಿಟ್ಟು ಅರ್ಧಕ್ಕೆ ಹೋಗಿಲ್ಲ ಸರ್. ಅದೊಂದು ರೀಸನ್ಗೆ ನಾವು ಇವತ್ತವರೆಗೂ ನಾವು ಆರಾಮಾಗಿ ಬಂದು ಎಲ್ಲ ಮನೆಗಳನ್ನ ಮಾತಾಡ್ಬೋದು, ಹೋಗೋ ತರ ಒಂದು ಫೆಮಿಲಿಯರ್ ಇಟ್ಕೊಂಡಿದ್ದೀವಿ, ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಅಂಡ್ ಮಾರ್ಕೆಟ್ ಅಲ್ಲಿ ತುಂಬಾ ಕಾಂಪಿಟೇಟಿವ್ ರೇಟ್ ಅಲ್ಲಿ ನಾವು ಮಾಡ್ತಾ ಇದ್ದೀರಾ. ಇವೆಲ್ಲ ಕಾರಣದಿಂದ ನಿಮ್ಮನ್ನ ಇದು ಮಾಡ್ಬೋದು. ಮಾಡ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕಾಗತ್ತೆ ಜನ ಅಂತ ಹೇಳ್ಬೋದಾ ಸರ್? ನಮ್ಮ ಆಫೀಸ್ ಬಂದ್ಬಿಟ್ಟು ನಮಗೆ ತುಮಕೂರು ಮೈನ್ ರೋಡ್ ಇಂದ ತುಮಕೂರು ಮೈನ್ ರೋಡ್ 8 ಮೈಲ್ ಸರ್ಕಲ್ ಅಂತ ಬರುತ್ತೆ, ಅಲ್ಲಿಂದ ಲೆಫ್ಟ್ ತಗೊಂಡ್ರೆ 4 ಕಿಲೋಮೀಟರ್ಸ್ ನಮ್ಮ ಆಫೀಸ್. ಅಲ್ಲಿ ಮೈನ್ ರೋಡ್ ಅಲ್ಲಿ ಸಪ್ತಗಿರಿ ಹತ್ರ ನಮ್ಮ ಆಫೀಸ್ ಇದೆ. ಅಂಡ್ ಯಾರಾದ್ರೂ ದೂರದಿಂದ ಟ್ರಾವೆಲ್ ಮಾಡ್ತಾರೆ ಅಂತಂದ್ರೆ ಅವರಿಗೆ ಮೆಟ್ರೋ ಫೆಸಿಲಿಟಿ ಕೂಡ ಇದೆ. ಮೆಟ್ರೋ ಇಂದ ನಮ್ಗೊಂದು 3-4 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಬಂದ್ರೆ ಟ್ರಾವೆಲ್ ಎಲ್ಲಾನು ಅವ್ರಿಗೆ ಪಿಕಪ್ ಡ್ರಾಪ್ ಮಾಡ್ತೀರಾ? ಯಾವ ಸ್ಟಾಪ್ಗೆ ಬರಬೇಕು? ನಿಮ್ಮ ಇದ್ರ ತರ ಬರಬೇಕು? ನಾಗಸಂದ್ರ ಬರಬೇಕಾಗತ್ತೆ. ನೋಡಿ ವೀಕ್ಷಕರೇ, ಇವಾಗ ಬೆಂಗಳೂರಿನ ಮೂಲೆಯಲ್ಲೂ ಕೂಡ ಮೆಟ್ರೋ ಇದೆ. ಇಲ್ಲಿಂದ ಬೇಕಾದ್ರೂ ಅಷ್ಟೇ ನೀವು ಟ್ರಾಫಿಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಕೋಬೇಡಿ. ಯಾರಿಗೂ 8ನೇ ಮೈಲಿಗೆ ಹೋಗ್ತಾರೆ ಅಂತ ಯೋಚನೆ ಬೇಡ. ಆರಾಮಾಗಿ ಮೆಟ್ರೋ ಹತ್ಬಿಟ್ಟು ನಾಗಸಂದ್ರ ಅಥವಾ ಇದು 8ನೇ ಮೈಲಿ ದಾಸರಹಳ್ಳಿ ಸ್ಟಾಪಲ್ಲೂ ಬೇಕಾದ್ರೂ ನೀವು ಇಳ್ಕೊಬಹುದು. ಅಲ್ಲಿಂದ ಇವರು ನಿಮ್ಮನ್ನ ಪಿಕಪ್ ಅಂಡ್ ಡ್ರಾಪ್ ಅಲ್ಲಿ ಮಾಡ್ತಾರೆ. ಮನೆ ತುಂಬಾ ಚೆನ್ನಾಗಿ ಬಂದಿದೆ, ಜೊತೆಯಲ್ಲಿ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅನ್ನ ಮಾಡಿದ್ದಾರೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡೋದನ್ನ ಮರಿಬೇಡಿ. ಅಂಡ್ ನಿಮಗೇನಾದ್ರೂ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ಗೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಸ್ಟಾರ್ಟ್ ಮಾಡ್ಬಿಡೋಣ. ಒಂದ್ ಕಡೆಯಿಂದ ಎಲಿವೇಶನ್ ಇಂದ ಸ್ಟಾರ್ಟ್ ಮಾಡೋಣ, ಬನ್ನಿ ಸರ್. ಸರ್ ಫಸ್ಟ್ ಎಲಿವೇಶನ್ ಎಕ್ಸ್ಪ್ಲೇನ್ ಮಾಡ್ಬಿಡೋಣ. ಓಕೆ ಸರ್. ಓಕೆ ಹೇಳಿ ಸರ್, ಏನೇನ್ ಮಾಡಿದ್ದೀರಾ ಇಲ್ಲಿ? ಎಲಿವೇಶನ್ ಅಲ್ಲಿ ನಾವು ಎಲ್ಲ ಪ್ಲಾಸ್ಟಿಂಗ್ ಅಲ್ಲೇನೆ ಮಾಡಿದೀವಿ ಸರ್. ಯಾವುದು ನ್ಯಾಚುರಲ್ ಟೈಲ್ಸ್ ಆಗಲಿ ಅದಿದಾಗಲಿ ಏನು ಯೂಸ್ ಮಾಡಿಲ್ಲ. ಸರಿ. ಎಲ್ಲ ನಾವು ಪ್ಲಾಸ್ಟಿಂಗ್ ಅಲ್ಲೇ ಬಾಕ್ಸ್ ಡಿಸೈನ್ಸ್, ಆಚೆ ಪ್ರೊಜೆಕ್ಷನ್ಸ್, ಓಕೆ, ಅಂಡ್ ಅದನ್ನೆಲ್ಲ ಮಾಡ್ಕೊಂಡು ಗ್ರೂ ಡಿಸೈನ್ಸ್. ಅಂಡ್ ಅದಾದ್ಮೇಲೆ ಬಿಕಾಸ್ ಏನಕ್ಕೆ ಕಾಸ್ಟ್ ಕಟ್ಟಿಂಗ್ ಗೆ ಸರ್, ನಾವು ತುಂಬಾ ಬಜೆಟ್ ಹೌಸ್ ಆಗಿರೋದ್ರಿಂದ ಸರಿ ಕಾಸ್ಟ್ ಕಟ್ಟಿಂಗ್ ಮಾಡೋಣ ಅಂತ ಹೇಳಿ ಹೇಳ್ತಾ ಬನ್ನಿ. ಫ್ಲೋರ್ ವೈಸ್ ಅಲ್ಲಿ ಏನೇನು ಬ್ಯಾಂಡಿಂಗ್ ಎಲ್ಲ ಮಾಡಿದೀವಿ. ಓಕೆ ಸರ್, ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಪಾರ್ಕಿಂಗ್ ಮತ್ತು 1 BHK ಮನೆ ಇದೆ. ಸರಿ. ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಇರೋಕ್ಕೆ 2 BHK ಡಬಲ್ ಬೆಡ್ರೂಮ್, ಚಿಕ್ಕದ ಟಾಯ್ಲೆಟ್ ಇರೋದು ಒಂದು ಮನೆ ಇದೆ. ಸರಿ. ಅದ್ರ ಮೇಲ್ಗಡೆ ಹೋದಂದ್ರೆ ಒಂದು 1 BHK ಒಂದು ಸಪರೇಟ್ ಆಗಿದೆ. ಓಕೆ. ಒಂದು ರೂಮು ಮತ್ತೆ ಕಿಚನ್ ಸಪರೇಟ್ ಆಗಿದೆ. ಸರಿ ಸರ್. ಓಕೆ. ಮೇಲ್ಗಡೆ ಟಾಪ್ ಅಲ್ಲಿ ಒಂದು ರೂಮು ಒಂದು ಟಾಯ್ಲೆಟ್ ಇದೆ. ಓಕೆ ಫೈನ್ ಸರ್. ಈ ಕಡೆ ಮಾಡಿರೋ ಇದೆಲ್ಲ ಹೇಳ್ಬಿಡಿ, ಹಾಗೆ ಫ್ರಂಟ್ ಅಲ್ಲಿ ಏನೇನಿದೆ? ಸರ್, ಈ ಕಡೆ ಬಂದ್ರೆ CNC ಕಟ್ಟಿಂಗ್ ಇದು ಯೂಸ್ ಮಾಡಿದೀವಿ. ಸರಿ. ಓಕೆ. ಪರ್ಪಸ್ ಗೆ ಮತ್ತೆ ಅಲ್ಲೆಲ್ಲ 2 ಲೈಟ್ಸ್ ಗಳು ಕೊಟ್ಕೊಂಡಿದ್ದೀವಿ. 2 ಲೈಟ್ಸ್ ಈ ಕಡೆನೂ ಕೂಡ 2 ಲೈಟ್ಸ್ ಹಾಕ್ಬಿಟ್ಟಿದ್ರಲ್ವಾ? ಲೈಟಿಂಗ್ ಪಾಯಿಂಟ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಕಂಪ್ಲೀಟ್ ಬ್ಯಾಂಡಿಂಗ್ ಮಾಡಿಬಿಟ್ಟಿದ್ರೆ ಎಲ್ಲ ಕಡೆ. ಬರೀ ಪ್ಲಾಸ್ಟಿಂಗ್ ಅಲ್ಲೇ ಮಾಡಿರೋದು, ಪ್ಲಾಸ್ಟಿಂಗ್ ಅಲ್ಲೇ ಮುಗಿಸಿರುವಂತದ್ದು. ಈ ಗೇಟ್ ಎಷ್ಟು ದೊಡ್ಡ ಬರ್ತಾ ಇದೆ ಸರ್ ಇಲ್ಲಿ? ಸರ್, ನಮಗೆ ಗೇಟ್ 10 ಫೀಟ್ ಅಗಲ ಇದೆ ಸರ್. 10 ಫೀಟ್ ಅಗಲ ಇದೆಯಾ? ಅಗಲ ಇದೆ. ಹೈಟ್ ಬಂದ್ಬಿಟ್ಟು ನಮಗೆ 10 ಫೀಟ್, ಅದು 10 by 10 ಬರ್ತಾ ಇದೆ. ಅಂಡ್ ಇದು ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಇದೆ ಸರ್ ಇದು? ರೋಡ್ ಲೆವೆಲ್ ಇಂದ ರೋಡ್ ಸ್ಲೋಪ್ ಇರೋದ್ರಿಂದ ಅಲ್ಲಿ ಆ ಮೂಲೆಯಲ್ಲಿ ನಮಗೆ ರೋಡ್ ಹೈಟ್ ಬಂದ್ಬಿಟ್ಟು 1.5 ಅಡಿ ಇದೆ. ಬಟ್ ಇಲ್ಲಿ ಬರೋಷ್ಟ್ರಲ್ಲಿ ನಮಗೆ 3.5 4 ಇದು 3.5 ಅಡಿ ಆಗುತ್ತೆ. ಸೊ ಇಲ್ಲಿ ಸ್ಟೆಪ್ ಎಲ್ಲ ಮಾಡಿಬಿಟ್ಟಿದ್ದೀರಾ ಇಲ್ಲಿ? ಸರ್, ಇಲ್ಲಿ ಸ್ವಲ್ಪ ಏಜ್ ಆಗಿರೋರು ಹತ್ತಕ್ಕೆ ಮಾಡಕ್ಕೆ ಸ್ಟೆಪ್ ಮಾಡಿದ್ದೀರಾ. ಇಲ್ಲಿ ಸ್ಲೋಪ್ ಬೈಕ್ ಎಲ್ಲ ಹಚ್ಚೋದಿದ್ರೆ ಚೆನ್ನಾಗಿರುತ್ತೆ. ಒಳಗಡೆ ಎಲ್ಲ ಆರಾಮಾಗಿ. ಓಕೆ, ಕಾರ್ ಕೂಡ ಅಲ್ಲಿ ನಿಲ್ಸೋ ತರ ಮಾಡಿದ್ದೀರಾ. ರಶ್ ರೋಡ್ ಕಡಿಮೆ ರಶ್ ಇರೋದ್ರಿಂದ ಆಚೆಗಡೆನೂ ಇವಾಗ ರ್ಯಾಂಪ್ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ. ಫುಲ್ ಒಂದೇ ಲೆವೆಲ್ಗೆ ಮಾಡ್ಬಿಟ್ರೆ ಕಾರ್ ನಿಲ್ಸಕ್ಕಾಗಲ್ಲ ಅಂತ ಹೇಳಿ ಅಲ್ಲಿ ಡೌನ್ ಇದೆ, ಇಲ್ಲಿ ಒಂದು ಹೈಟ್ ಇದೆ ಸರ್. ಸೂಪರ್ ಸರ್. ಬನ್ನಿ ಸರ್, ಒಳಗಡೆ ಹೋಗ್ಬಿಡೋಣ. ಸರ್ ಫ್ರಂಟ್ ಎಲಿವೇಶನ್ ಅಂತೂ ಆಯ್ತು, ಗೇಟ್ ಬಗ್ಗೆನೂ ಹೇಳಿದ್ರಿ. ಸೊ ಫಸ್ಟ್ ಪಾರ್ಕಿಂಗ್. ಸೊ ಪಾರ್ಕಿಂಗ್ ಏರಿಯಾ ಎಷ್ಟಿದೆ ಸರ್ ಇದು? ಸರ್, ಪಾರ್ಕಿಂಗ್ ಏರಿಯಾ ಸ್ವಲ್ಪ ದೊಡ್ಡದಾಗಿದೆ. ಎಷ್ಟಿದೆ ಸರ್ ಇದು? ಪಾರ್ಕಿಂಗ್ ಕೊಟ್ಟಿದ್ದೀವಿ, ಲೈಕ್ ಒಂದು 20ಕ್ಕೆ 12 ಇದೆ ಸರ್. 20ಕ್ಕೆ 12 ಇದೆ. ಸೊ ಇಲ್ಲಿ ಕೆಳಗಡೆ ಯೂಸ್ ಮಾಡಿರೋ ಟೈಲ್ಸ್ ಎಷ್ಟಾಗುತ್ತೆ ಸರ್ ಇದು? ಇದು 35 ರುಪೀಸ್ ಸರ್. 35 ರುಪೀಸ್. ಮತ್ತೆ ಪಾರ್ಕಿಂಗ್ ಟೈಲ್ ಥಿಕ್ನೆಸ್ ಇರುತ್ತೆ ಸರ್ ಇದು. ಚೆನ್ನಾಗಿದೆ ಅದು, ಎಂಬೋಸ್ಡ್ ಅಂತ ಹೇಳ್ಬೋದು. ಅಂಡ್ ಸಂಪ್ ಎಷ್ಟು ಲೀಟರ್ ಇದೆ ಸರ್ ಇಲ್ಲಿ? ಸರ್, ಸಂಪು ನಮಗೆ 8,000 ಲೀಟರ್ ಸಂಪ್ ಇದೆ ಸರ್. 8,000 ಲೀಟರ್? 8,000 ಲೀಟರ್ ಸಂಪ್ ಇದೆ. FRP ಇದಾಕ್ಬಿಟ್ಟಿದ್ದೀರಲ್ಲ ಇಲ್ಲಿ? ಕ್ಲೋಸ್ ಕ್ಯಾಪ್ FRP ಇದೆ. ಫ್ರಂಟ್ ಕ್ಲಾಡಿಂಗ್ ಇದನ್ನು ಕೂಡ 10 ಫೀಟ್ ಹೈಟ್ಗೆ ಹಾಕಿದೀವಿ. ಇದು ಕೂಡ ಏನಂತಂದ್ರೆ ಗ್ಲಾಸಿ ಟೈಲ್ಸ್ ಸರ್. ಗ್ಲಾಸಿ ಟೈಲ್ಸ್. ಏನೇ ಡಸ್ಟ್ ಏನು ಕುಂತ್ಕೊಂಡ್ರು ಇಮಿಡಿಯೇಟ್ ಆಗಿ ನಾವು ವಾಷಬಲ್ ಡಸ್ಟ್ ಏನಿದ್ರು ಈಸಿಯಾಗಿ ರಿಮೂವ್ ಮಾಡಂಗೆ ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ. ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕಾಂಬಿನೇಷನ್ ಚೆನ್ನಾಗಿದೆ. ಕೆಳಗಡೆ ಫ್ಲೋರಿಂಗಿಗೂ ವಾಲ್ಗೂ ಮ್ಯಾಚ್ ಚೆನ್ನಾಗಿ ಆಗ್ತಾ ಇದೆ. ಅಂಡ್ ಇದು ಕೂಡ ನೀವು ಹಾಕೊಡ್ತಿದ್ದೀರಾ ಸರ್? ಇದು ಕೊಟ್ಟಿರೋದು ಸರ್. ಓಕೆ. ಸೊ ಇದು ನಿಮ್ಮ ಇದರಲ್ಲೇ ಬಂದ್ಬಿಡುತ್ತೆ? ನಮ್ಮದ್ರಲ್ಲೇ ಬಂದಿದೆ. ಅಂಡ್ ಈ ಕಡೆ ಇಲ್ಲೊಂದು ಟಾಯ್ಲೆಟ್ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ. ಯಾರಾದ್ರೂ ಕೆಳಗಡೆ ವರ್ಕರ್ಸ್ ಯಾರಾದ್ರೂ ಬಂದ್ರೆ ಯೂಸ್ ಮಾಡೋಕ್ಕಾಗತ್ತೆ ಅಲ್ವಾ ಸರ್ ಇದು?
ಚಿಕ್ಕದಾಗಿದೆ 3x3 ಸರ್ ಇದು 3x4 ಸರ್ 3x4 ಇಲ್ಲೂ ಕಂಪ್ಲೀಟ್ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ ನೋಡಿ ಸರ್ ಫುಲ್ ಹೈಟಿಗೆ 7 ಅಡಿಗೆ ಟೈಲ್ಸ್ ಹಾಕಿ ಒಳ್ಳೆ ಕೆಲಸ PVC ಡೋರ್ ಹೌದು ಸರ್ ಆಮೇಲೆ ಈ ಕಡೆ ಬಂದ್ರೆ ನಮಗೆ ಗ್ಯಾಸ್ ಸ್ಟೋರೇಜ್ಗೆ ಎಲ್ಲದಕ್ಕೂ ಅಂತ ಹೇಳ್ಬಿಟ್ಟು ಏರಿಯಾ ಮಾಡ್ಕೊಟ್ಟಿದ್ದೀರಾ ಸೊ ಇದನ್ನ ಈ ಗ್ರಿಲ್ ಹಾಕಿದ್ ನೀವೇನಾ ಸರ್ ಇದು ಗ್ರಿಲ್ ಅಂತಂದ್ರೆ ನಮ್ಮ ಟೀಮೇ ಮಾಡಿದ್ವಿ ಬಟ್ ಇದು ಪ್ಯಾಕೇಜ್ ಅಲ್ಲಿ ಕವರ್ ಅಪ್ ಆಗಿಲ್ಲ ಎಕ್ಸ್ಟ್ರಾ ಪೇಮೆಂಟ್ ಸಪ್ರೇಟ್ ಆಗಿ ಸರಿ ಸರ್ ಮುಂದೆ ಹೋಗ್ಬಿಡೋಣ ಅಂಡ್ ಇಲ್ಲಿ ಎಷ್ಟು BHK ಮನೆ ಇದೆ ಸರ್ ಇಲ್ಲಿ ಇದು ಕೆಳಗಡೆ 1 BHK ಇದೆ ರೆಂಟೆಡ್ ಅಲ್ವಾ ಇದು ರೆಂಟೆಡ್ ಡೋರ್ ಬಗ್ಗೆ ಹೇಳಿ ಡೋರ್ ಬಂದ್ಬಿಟ್ಟು ಸರ್ ಇದು ಡೋರ್ ಬಂದು ವಾಸ್ಕಲ್ ಬಂದ್ಬಿಟ್ಟು ಒಂದೇ ವಾಸ್ಕಲ್ ಸರ್ ಸರಿ ಒಂದೇ ಮಾರೋದು 3x5 ಸೈಜ್ ಇದು ಬಂದ್ಬಿಟ್ಟು ರೆಡಿಮೇಡ್ ಟೀ ಕೂಟ ಸರ್ ಟೀ ಕೊಟ್ಟು ರೆಡಿಮೇಡ್ ಎಷ್ಟಾಯ್ತು ಸರ್ ಇದು ಎರಡು ಸೇರ್ಬಿಟ್ಟು ಸರ್ ಇದೆರಡು ಸೇರಿಸ್ಬಿಟ್ಟು ನಮ್ಗೆ ಒಂದು 15 ರಿಂದ 18,000 ರೂಪಾಯಿ ಗಂಟ ಬಂದಿದೆ ಸರ್ 18,000 ಹೌದು ಸರ್ ಬಟ್ ಅವ್ರಿಲ್ಲ ಇವತ್ತು ಹೌದು ಸರ್ ಟೆನೆಂಟ್ ಯಾರೇ ಇಲ್ಲ ಇರೋದ್ರಿಂದ ತೋರ್ಸಕ್ ಆಗ್ತಾ ಇಲ್ಲ ಚೆನ್ನಾಗಿ ಬಂದಿದೆ ಬಟ್ 1 BHK ಅಲ್ವಾ 1 BHK ಸರ್ ಇದು ಸೂಪರ್ ಬನ್ನಿ ಮುಂದೆ ಹೋಗ್ಬಿಡೋಣ ಸೊ ಈ ಕಡೆ ಒಂದು ಗ್ರಿಲ್ ಹಾಕಿದಿರಲ್ಲ ಇದು ಯಾರು ಇದಕ್ಕೆ ಬರುತ್ತೆ ನಿಮ್ ಇದಕ್ಕ ಅಥವಾ ಓನರ್ ಇಲ್ಲ ಸರ್ ಓನರ್ ಸ್ಕೋಪ್ಗೆ ಬರುತ್ತೆ ಏನಂದ್ರೆ ಈ ಕಡೆ ಪ್ಯಾಸೇಜ್ ಬಿಟ್ಟಿದ್ವಿ ಸರಿ ಸೊ ದಟ್ ಆ ಲೈಟ್ ಇಲ್ಲಿ ಪಾರ್ಕಿಂಗ್ ಎಲ್ಲ ಡಲ್ ಆಗಬಾರ್ದು ಅಂತ ಹೇಳಿ ಕಟ್ಟದ ಬದಲಾಗಿ ಒಂದು ಸೇಫ್ಟಿ ಗ್ರಿಲ್ ಮಾಡ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀವಿ ಸೂಪರ್ ಬನ್ನಿ ಮುಂದೆ ಹೋಗ್ಬಿಡೋಣ ಅಂಡ್ ಈ ಸ್ಟೆಪ್ ಸೈಜ್ ಏನಿದೆ ಸರ್ ಇಲ್ಲಿ ಸೈಜ್ ನೋಡ್ಬೋದು ಸರ್ ಇದು 3 ಅಡಿ ಇದೆ 3 ಅಡಿ ಇದೆ ಬಟ್ ಇವು ರೈಲಿಂಗ್ಸ್ ಫಿಟ್ಟಿಂಗ್ಸ್ ನೋಡಬಹುದು ನಮ್ಗೆ ಇದು ಜಸ್ಟ್ SS ತರ ಫಿಟ್ಟಿಂಗ್ ಮಾಡಿದೀವಿ ಸರ್ ಸೈಡ್ ಅಲ್ಲಿ ಹಾಕ್ಬಿಟ್ಟಿದ್ದೀರಾ ಸರ್ ಸೈಡ್ ಅಲ್ವಾ ಸೊ ಜಾಗ ಉಳಿಸೋಕೋಸ್ಕರ ಉಳಿಸೋದಕ್ಕೋಸ್ಕರ ಕ್ಲೀನ್ ಆಗಿ ಆಮೇಲೆ ಸ್ಪೇಸ್ ನೋಡಬಹುದು ಸರ್ ನಿಮ್ಗೆ ಹೋಗಕ್ಕೆ ಎಷ್ಟು ಲಕ್ಸುರಿ ಆಗಿದೆ ಕರೆಕ್ಟ್ ಓಡಾಡೋದಕ್ಕೆಲ್ಲ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ಇಲ್ಲಿ ಯೂಸ್ ಮಾಡಿರೋ ಗ್ರಾನೈಟ್ ಯಾವುದು ಸರ್ ಇದು ಎಷ್ಟಾಗುತ್ತೆ ಕಾಸ್ಟ್ ಸರ್ ಇದು ಗ್ರಾನೈಟ್ ಬಂದ್ಬಿಟ್ಟು ನಮಗೆ ಚಿತ್ತೂರು ಮೆಟೀರಿಯಲ್ ಇದು ಸರಿ ಒಂದು 80 ರೂಪಾಯಿ ಗ್ರಾನೈಟ್ ಆಗುತ್ತೆ 80 rupees ಆಗುತ್ತಾ ರೂಪೀಸ್ ಆಗುತ್ತೆ ರೈಸರ್ ಬಂದ್ಬಿಟ್ಟು ಟೈಲ್ಸ್ ಸರ್ ರೈಸರ್ ಬಂದು ಟೈಲ್ಸ್ ಹಾಕಿದ್ದೀರಾ ಅಂಡ್ ಇಲ್ಲೂ ಕೂಡ ಒಂದು CNC ಕಟಿಂಗ್ ಹಾಕ್ಬಿಟ್ಟಿದ್ದೀರಾ CNC ಸರ್ ಯಾಕಂದ್ರೆ ರೋಡ್ ಇಂದ ಎಲಿವೇಶನ್ ಬರುತ್ತಲ್ವಾ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದು ಆಮೇಲೆ ಈ ಯಾವ್ದು ಲ್ಯಾಂಡಿಂಗ್ ಏರಿಯಾ ಡಲ್ ಆಗಬಾರ್ದು ಆಲ್ ಟೈಮ್ ಲೈಟ್ ಇರಬೇಕು ಸೂಪರ್ ಮುಂದೆ ಹೋಗೋಣ ಸರ್ ಇವಾಗ ಹಾ ಸರ್ ಸೊ ಇಲ್ಲಿ ಓನರ್ ಮನೆ ಇದೆ ಅಲ್ವಾ ಇಲ್ಲಿ ಓನರ್ ಮನೆ ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲಿ ಏನೇನ್ ಚೇಂಜಸ್ ಏನ್ ಮಾಡಿದೀವಿ ಅಂತಂದ್ರೆ ರೂಫ್ ಹೈಟ್ ಜಾಸ್ತಿ ಮಾಡಿದೀವಿ ಸರ್ ರೂಫ್ ಹೈಟ್ ಜಾಸ್ತಿ ಮಾಡಿದ್ದೀರಾ ಇದು ರೆಗ್ಯುಲರ್ 10 ಅಡಿ 6 ಇಂಚ್ ಇರೋದು 11 ಅಡಿ 6 ಇಂಚ್ ಇದೆ ಸರ್ 11 ಅಡಿ 6 ಇಂಚ್ ಇದು 1 ಅಡಿ ಎಕ್ಸ್ಟ್ರಾ ಇದೆ ಸೊ ನೋಡಿದ್ರೆ ಗೊತ್ತಾಗುತ್ತೆ ಹೈಟ್ ಸ್ವಲ್ಪ ಜಾಸ್ತಿ ಇದೆ ಪಾರ್ಕಿಂಗ್ ಅಲ್ಲಿ ಏನ್ ಟೈಲ್ಸ್ ಕಂಟಿನ್ಯೂ ಆಗಿತ್ತಲ್ಲ ಅದೇ ಟೈಲ್ಸ್ ಇಲ್ಲೆಲ್ಲ ಕಂಟಿನ್ಯೂ ಆಗಿದೆ ಅದನ್ನೇ ಕ್ಲಾಡಿಂಗ್ ಯೂಸ್ ಮಾಡಿಬಿಟ್ಟಿದ್ದೀರಾ ಹೌದು ಸರ್ ಸೂಪರ್ ಸರ್ ಕ್ಲಾಡಿಂಗ್ ಯೂಸ್ ಮಾಡಿದೀವಿ ಮತ್ತೆ ಫ್ಲೋರಿಂಗ್ ಯಾವುದು ಫ್ಲೋರಿಂಗ್ ಚಿತ್ತೂರು ಗ್ರಾನೈಟ್ ಏನಾ ಹೌದು ಸರ್ ಸೊ ಇಲ್ಲೂ ಕೂಡ ಒಂದು ಸೇಮ್ ಕೆಳಗಡೆ ಏನ್ ಮಾಡಿದ್ವಲ್ಲ ಅದೇ ತರ ಮಾಡಿದೀವಿ ಸೂಪರ್ ಇದು ಆರಾಮಾಗಿ ಗಾಳಿ ಬೆಳಕು ತುಂಬಾ ಚೆನ್ನಾಗಿರುತ್ತೆ ವೆಂಟಿಲೇಷನ್ ಏನ್ ತಲೆ ಬಿಸಿ ಇಲ್ಲ ಅಲ್ವಾ ಕೂಡ ಸೌತ್ ಫೇಸಿಂಗ್ ಸೈಟ್ ಇದು ಫೇಸಿಂಗ್ ತಿರ್ಗಿಸ್ಕೊಂಡಿರೋದಕ್ಕೆ ಒಂದು ಫ್ಯಾಂಟಾಸ್ಟಿಕ್ ಆಗಿ ಹೊರಗಡೆ ಸ್ಪೇಸ್ ಕೂಡ ಚೆನ್ನಾಗಿ ಇದು ಹೈಟ್ ಮಾಡಿರೋದ್ರಿಂದ ಸ್ವಲ್ಪ ವೆಂಟಿಲೇಷನ್ ಕೂಡ ಜಾಸ್ತಿ ಬರ್ತಾ ಇದೆ ಸೊ ಡೋರ್ ಹಾಕ್ಬಿಡಿ ಅದನ್ನ ಸರ್ ಸರ್ ಇಲ್ಲಿ ಡೋರ್ ಹೇಳಿ ಅಂಡ್ ವಾಸ್ಕಲ್ ಹೇಳಿ ಯಾವ ಡೋರು ಯಾವ ವಾಸ್ಕಲ್ಲು ಡೋರ್ ಬಂದ್ಬಿಟ್ಟು ವಾಸ್ಕಲ್ ಬಂದ್ಬಿಟ್ಟು ನಮಗೆ ಒಂದೇ ಮರ ಸರ್ ಒಂದೇನಾ ಸರ್ ಇಲ್ಲಿ ಎಲ್ಲ ಕಂಪ್ಲೀಟ್ ಒಂದೇ ಮರ ಕಂಪ್ಲೀಟ್ ಆಗಿ ಒಂದೇ ಮಾಡಿಸಿದ್ದೀರಾ ನೋಡಬಹುದು ಸರ್ 6ಕ್ಕೆ 4x6 ಇದೆ 4x6 ಇದು ಹೆವಿ ಆಗಿದೆ ಆಮೇಲೆ ಇದೊಂದು ಶಟರ್ಸ್ ಒಂದು ನಾವು ಟೀ ಕುಡ್ ಹಾಕೊಂಡ್ವಿ ಸರ್ ಶಟರ್ಸ್ ಮಾತ್ರ ಟೀ ಕುಡ್ ಅಂಡ್ ಸುತ್ತಲೂ ಇದು ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದೀರಾ ಬೀಡಿಂಗ್ ಕೊಟ್ಟಿದ್ದೀವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ವೈಟ್ ಗ್ರಾನೈಟ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ ಕಾಸ್ಟ್ ಎಷ್ಟಾಯ್ತು ಸರ್ ಇದು ಎಲ್ಲ ಸೇರ್ಬಿಟ್ಟು ಸರ್ ಇದು ಒಂದೇ ಮರದಾಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ಕಟ್ ಡೌನ್ ಆಗಿದೆ ಎಲ್ಲ ಸೇರಿ ಒಂದು 30-35 ಸಾವಿರ ಆಯ್ತು ಅಲ್ವಾ ಟೀಕದಾದ್ರೆ ಒಂದು 50,000 ಹೋಗಿರೋದು 50,000 ಗಂಟೆ ಆಗಿರೋದು ಸೂಪರ್ ಸರ್ ಸುವೀಕ್ಷಕರೇ ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಜೀವನ್ ಬಾಬು ಸರ್ ಜೊತೆಯಲ್ಲಿ ಗಂಗಮ್ಮ ಮೇಡಮು ಇಬ್ಬರು ಇದ್ದಾರೆ ಸೊ ಒಂದು ಜೆನ್ಯೂನ್ ರಿವ್ಯೂ ತೊಗೊಳ್ಳೋಣ RCC ಬಗ್ಗೆ ವೆಲ್ಕಮ್ ಮಾಡೋಣ ಇವ್ರನ್ನ ನಮಸ್ತೆ ಸರ್ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಓಕೆ ಸರ್ ನನ್ನ ಫಸ್ಟ್ ಕ್ವಶನ್ನು ನಾವೊಂದು ಮನೆ ಕಟ್ಟಬೇಕಪ್ಪ ಒಂದು ಸೂಪರಾಗಿ ಒಂದು ಮನೆ ಕಟ್ಟಬೇಕು ಅಂತ ಅಂದಾಗ ನಿಮಗೆ ಈ RCC ಅಂತ ಒಂದು ಕಂಪನಿ ಇದೆ ಅವ್ರಿಗೆ ಕೆಲಸ ಕೊಡಬೇಕು ಅಂತ ಹೇಗೆ ಅನಿಸ್ತು ಹೇಗೆ ಗೊತ್ತಾಯ್ತು ನಾವು ಫೇಸ್ಬುಕ್లో ನೋಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ವಿ ಅದು ಹೆಂಗೆ ಅವ್ರ ಬಿಲ್ಡಿಂಗ್ ಹೆಂಗೆ ಕಟ್ಟಿದ್ದಾರೆ ಏನಂತ ಬೇರೆ ಕಡೆ 2-3 ಜಾಗ ಹೋಗಿ ನೋಡಿದ್ರಾ ಬೇರೆ ಕಡೆ ಎಲ್ಲ ನೋಡಿದ್ವಿ ಚೆನ್ನಾಗಿ ಮಾಡಿದ್ರು ಅದು ನೋಡ್ಕೊಂಡ್ಬಿಟ್ಟು ಆಮೇಲೆ ಅವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಇಷ್ಟ ಆಯ್ತು ನೀವು ಮೇಡಮ್ ನೀವು ನೋಡಿದ್ರ ಕೆಲವುದಿಲ್ಲ ಸರ್ ಜೊತೆ ಹೋಗಿದ್ರ ನೀವು ಕೂಡ ನಿಮ್ಗೂ ಇಷ್ಟ ಆಯ್ತು ಅವ್ರ ಕೆಲಸಗಳೆಲ್ಲ ಆ್ಯಂಡ್ ನೆಕ್ಸ್ಟು ರೆಸ್ಪಾನ್ಸ್ ಯಾವ ಥರ ಇತ್ತು ಅವ್ರ ಆಫೀಸಿಗೆಲ್ಲ ಹೋದಾಗ ನಿಮಗೆ ಪ್ಲ್ಯಾನ್ ಹಾಕ್ಕೊಡೋದಿರ್ಬೋದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಎಲ್ಲ ಚೆನ್ನಾಗಿ ಮಾಡಿದಾರೆ ನಾವು ಯಾವ ಥರ ಡಿಸೈನ್ ಬೇಕು ಅಂದರೆ ಆ ಥರ ಡಿಸೈನ್ ಮಾಡಿಕೊಟ್ರು ನೀವು ಹೆಂಗೆ ಅನ್ಕೊಂಡಿರ್ತೀರಾ ನೀವು ನಿಮ್ಮ ಮನೆಯವರೆಲ್ಲ ಅನ್ಕೊಂಡು ಇವಾಗ ಚಿಕ್ಕದ ರೂಮ್ ಆಗಿದ್ರೆ ಸ್ವಲ್ಪ ನಮ್ಗೆ ಚಿಕ್ಕದಾಗುತ್ತೆ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಕೊಟ್ಟಿದ್ದಾರೆ ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬರೋದು ಚಾಯ್ಸಸ್ ಒಂದು ಮನೆ ಅಂತಂತಂದ್ರೆ ನೋಡಿ ತುಂಬ ಚಾಯ್ಸ್ ಬರುತ್ತೆ ಗ್ರಾನೈಟು ಟೈಲ್ಸು ವುಡ್ಡು ಸೊ RCC ಅಂತ ಹೋದಾಗ ಅವ್ರ ಜೊತೆ ಹೋದಾಗ ಇವೆಲ್ಲ ನಿಮಗೆ ಚಾಯ್ಸ್ ಅವೈಲೇಬಲ್ ಇದೆಯಾ ಅವ್ರು ಚಾಯ್ಸ್ ಮಾಡ್ಕೊಡ್ತಾರೆ ತುಂಬ ಚಾಯ್ಸ್ ಇದೆಯಾ ಮೇಡಮ್ ಕೇಳಬೇಕಾದ್ರೆ ಆ್ಯಕ್ಚುಲಿ ಯಾಕಂತಂದ್ರೆ ಲೇಡೀಸ್ ಜಾಸ್ತಿ ಚೂಸ್ ಮಾಡೋದೇ ನಮ್ಗೆ ಇದೇ ಥರ ಗ್ರಾನೈಟ್ ಬೇಕು ಮೇಡಮ್ ನೀವು ಹೇಳಿ ಚಾಯ್ಸಸ್ ಎಲ್ಲ ಅವೈಲೇಬಲ್ ಇದೆಯಾ ಚೆನ್ನಾಗಿ ಮಾಡಿಕೊಟ್ರು
ಓಕೆ, ಚೆನ್ನಾಗಿ ಮಾಡಿಕೊಟ್ರು. ಚಾಯ್ಸ್ ಅವೈಲೇಬಲ್ ಇದೆ ಅಂತ ಕೇಳ್ತಿರೋದು ನಾನು, ಅಂದರೆ ಬೇರೆ ಬೇರೆ ಕಲರ್ ಡಿಸೈನ್ ನಾವು ಕೇಳಿದ್ದೆ ಎಲ್ಲ ಕೇಳಿದೆಲ್ಲ ಹಾಕೊಡ್ತಾರೆ. ನಾವು ಚೂಸ್ ಮಾಡಿದೆ ಓಕೆ ಅಂತ ಹಿಂಗೆ ಕೊಡಿ ಈ ತರ ಚೆನ್ನಾಗೈತೆ ಅಂತ, ಆ ತರನೇ ಕೊಟ್ರು. ಅವರೇ ಬರೋರು, ಓಕೆ ನೋಡೋರು, ನಮ್ಗೆ ತೋರ್ಸೋರು, ಮೇಡಮ್ ಈ ತರ ಐತೆ, ಈ ತರ ಐತೆ ನೋಡಿ ಚೆನ್ನಾಗೈತೆ. ಓಕೆ ಓಕೆ. ಸೊ ಸಜೆಷನು ಮಾಡ್ತಾ ಇದ್ರು ನಿಮಗೆ. ಓಕೆ. ಸೊ ನೆಕ್ಸ್ಟ್ ಬರುವಂಥದ್ದು ವರ್ಕ್ಮೆನ್ಶಿಪ್ಪು. ಸೊ ಕೆಲಸ ಹೇಗೆ ಮಾಡ್ತಾರೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವ್ರು ಇಂಜಿನಿಯರ್ಸ್ಗಳೆಲ್ಲ ರೆಗ್ಯುಲರ್ ಆಗಿ ಬರ್ತಾ ಇದ್ರಾ ಇಲ್ಲಿ? ಬರ್ತಾ ಇದ್ರು. ಅಂಡ್ ಕೆಲಸ ಹೆಂಗೆ ಸರ್? ಅವ್ರ ಪಾರಿಗೆ ಅವ್ರು ಮಾಡೋದು ಮುಗಿಸ್ಕೊಂಡು ಹೋಗೋದು ಮಾಡ್ತಾ ಇದ್ರೆ ನಿಮ್ಗೆ ಏನಾದ್ರು ಟೆನ್ಷನ್ ಕೊಡ್ತಾ ಇದ್ರೆ? ನಿಮ್ಗಿರ್ಬೋದು, ಮೇಡಮ್ಗೆ ಇರ್ಬೋದು. ಹಂಗೇನು ಟೆನ್ಷನ್ ಕೊಟ್ಟಿಲ್ಲ, ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಡಿಲೇ ಅನ್ನೋದು ಬಿಟ್ರೆ ಮತ್ತೆ ಆ ಥರ ಟೆನ್ಷನ್ ಏನು ಇಲ್ಲ ಅಂತ ಹೇಳ್ತೀರಾ. ಓಕೆ. ಅಂಡ್ ನೆಕ್ಸ್ಟ್ ಬರ್ತಾ ಇರೋದು ಅಪ್ಡೇಟ್ ಎಲ್ಲ ಹೆಂಗ್ ಮಾಡ್ತಾ ಇದ್ರು? ಎಷ್ಟು ಕೆಲಸ ಹೆಂಗಾಯ್ತು ಹೆಂಗೆ? ನೀವು ಕೆಲಸದಲ್ಲಿ ಇರ್ತೀರಾ? ಎಲ್ಲ ಎಲ್ಲ ಗ್ರೂಪ್ ಮಾಡ್ಕೊಂಡ್ಬಿಟ್ಟು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು. ಓಕೆ. ಅಪ್ಡೇಟ್ ಕೊಡ್ತಾ ಇದ್ರೆ ಇಷ್ಟಾಯ್ತು, ಇವತ್ತು ಇಷ್ಟು ಕೆಲಸ ಆಯ್ತು, ಅಪ್ಡೇಟ್ ಸಿಗ್ತಾ ಇತ್ತು ನಿಮ್ಗೆ? ಓಕೆ. ಅಂಡ್ ಫೈನಲ್ ಆಗಿ ಇವತ್ತೇನು ಔಟ್ಪುಟ್ ಬಂದಿದೆ? ಮನೆ ಕಟ್ಟಿದ್ದೀರಾ ನೀವು ಅನ್ಕೊಂಡಂಗೆ, ನೀವು ಫ್ಯಾಮಿಲಿ ಅನ್ಕೊಂಡಂಗೆ, ಡಿಸೈನ್ ಮಾಡ್ದಂಗೆ ಇವತ್ತು ಬಂದಿದೆಯಾ ಮನೆ? ಕರೆಕ್ಟಾಗಿ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಕೊಂಡಿದ್ದೀರಾ? ನೀವೇನು ಹೇಳ್ತೀರಾ ಮೇಡಮ್? ಪೂಜಾ ರೂಮು, ಕಿಚನ್ನು ಎಲ್ಲ ಚೆನ್ನಾಗಿ ಮಾಡಿದಾರಾ? ಅಂಡ್ ಮನೆ ಓಪನಿಂಗ್ ಆದಾಗ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ. ಯಾರಾದ್ರೂ ಕೇಳಿದ್ರೆ ಯಾರ ಹತ್ರ ಕಟ್ಸಿದ್ರಪ್ಪ ಹೇಳ್ರಿ ಅಂತ? ನಾವು ರೆಕಮೆಂಡ್ ಮಾಡಿದ್ವಿ, ಇಬ್ಬರಿಗೆ ಹುಡುಗರಿಗೆ ಹೇಳಿದ್ವಿ. ಹೇಳ್ಬಿಟ್ಟಿದ್ರೆ ಆಲ್ರೆಡಿ? ಹೇಳಿದ್ವಿ, ಬಟ್ ಅವರು ಇನ್ನು ಬಡ್ಜೆಟ್ ನೋಡ್ಕೊಂಡ್ಬಿಟ್ಟು ಮಾಡಿದ್ವಿ. ನೋಡ್ಕೊಂಡ್ಬಿಟ್ಟು ಇದು ಮಾಡಬೇಕು. ಬಟ್ ನಿಮ್ಮ ಕಡೆಯಿಂದ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ರೆಕಮೆಂಡ್ ಮಾಡಿದ್ದೀರಾ. ರೆಕಮೆಂಡ್ ಅಂತ ಬಂದ್ರೆ ನಮ್ಮ ಕನ್ನಡ ವೀಕ್ಷಕರಿಗೆ ಏನು ಹೇಳ್ತೀರಾ? RCC ಅವ್ರಿಗೆ ಕೆಲಸ ಕೊಡ್ಬೋದಾ? 100% ಕೊಡ್ಬೋದು. ಖಂಡಿತ ಕೊಡ್ಬೋದಾ? ಕೊಡ್ಬೋದು. ನೀವೇನು ಹೇಳ್ತೀರಾ ಮೇಡಮ್? ಚೆನ್ನಾಗಿ ಮಾಡ್ತಾರ ಕೆಲಸ? ವರ್ತಿದೆ, ನೀವು ಹಾಕಿರೋ ಬಂಡವಾಳಕ್ಕೆ ಮನೆ ವರ್ತಿದೆ ಅಂತ ಹೇಳ್ತೀರಾ? ಸೂಪರ್ ಅಂತ ಹೇಳ್ತೀರಾ? ಸೂಪರ್. ಅಂಡ್ ನಮ್ಮ ವೀಕ್ಷಕರಿಗೆ ಒಂದು ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಸರ್ ಮೊದಲೇದಾಗಿ ಹಾಲ್ ಸೈಜ್ ಏನಿದೆ ಸರ್ ಇದು? ಸರ್ ಹಾಲ್ ಸೈಜ್ ಬಂದ್ಬಿಟ್ಟು ನಮಗೆ 14x12 ಇದೆ ಸರ್. 14x12. ಹೌದು ಸರ್. ಫ್ಲೋರಿಂಗ್ ಏನು ಯೂಸ್ ಮಾಡಿದ್ದೀರಾ ಇಲ್ಲಿ? ಫ್ಲೋರಿಂಗ್ ಇದು ಗ್ರಾನೈಟ್ ಸರ್. ಎಷ್ಟು ಕಾಸ್ಟ್ ಆಗುತ್ತೆ ಸರ್? ಇದು ಆಲ್ಮೋಸ್ಟ್ ಒಂದು 120 ಇಂದ 140 ಗಂಟೆ ಬಿದ್ದಿದೆ ಸರ್. ಅರೌಂಡ್ 140 ಅಲ್ವಾ? 140 ಗಂಟೆ. ಓಕೆ. ವೈಟ್ ಗ್ರೈನ್ಸ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಗೇ ಆಗುತ್ತೆ. ಚೆನ್ನಾಗಿದೆ. ಸೊ ಓಕೆ. ಇದು ವಾಲು ಕೂಡ ನೀವೇ ಇದು ರೆಡಿ ಮಾಡಿರೋದಲ್ವಾ? ಹೈಲೈಟ್ ವಾಲ್ ಅಂತ ಮಾಡ್ಕೊಂಡಿದೀವಿ. ಅದು ಎದುರುಗಡೆ ಡೋರ್ ತೆಗೆದ ತಕ್ಷಣ ಎದುರುಗಡೆನೆ ಸಿಗೋದು. ರಾಯಲ್ ಪ್ಲೇ ಮಾಡಿರೋದು ಇದು? ಮಾಡ್ಕೊಂಡಿದೀವಿ. ಸೂಪರ್. ಅಂಡ್ ಫಾಲ್ ಸೀಲಿಂಗ್ ಮಾಡಿದೀವಿ ಸರ್. ಫಾಲ್ ಸೀಲಿಂಗ್ ನೀವೇ ಮಾಡಿ ಪ್ರೊವೈಡ್ ಮಾಡಿರುವಂಥದ್ದು. ಸೂಪರ್ ಸರ್. ಆಮೇಲೆ ಹೈಟ್ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಲಕ್ಸುರಿ ಫೀಲ್ ಬರ್ತಾ ಇದೆ. ಸ್ವಲ್ಪ ಡಬಲ್ ಹೈಟ್ ಕಾಣಿಸುತ್ತೆ ಅಲ್ವಾ ಇಲ್ಲಿ? ಕರೆಕ್ಟ್ ಆಗಿ ಹೇಳಿದ್ರಿ. 1 ಅಡಿ ಎಕ್ಸ್ಟ್ರಾ ಹೈಟ್ ಇರೋದ್ರಿಂದ ಸ್ವಲ್ಪ ನಮಗೆ ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ ಸರ್. ದೇವ್ರ ಮನೆ ಡೋರ್ ಎಷ್ಟಾಯ್ತು ಸರ್? ಇದು ಕಾಸ್ಟ್ ಏನಾಯ್ತು ಸರ್? ಇದು ಮೆಮ್ರಿನ್ ಡೋರ್ ಸರ್. ಮೆಮ್ರಿನ್ ಡೋರ್ ಇದು? ಇದು ನಮ್ಮ ಬರೀ ಒಂದು 7-8 ಸಾವಿರ ರೂಪಾಯಲ್ಲಿ ಡೋರ್ ಆಗುತ್ತೆ. 7,000 to 8,000 rupees ಆಗುತ್ತೆ. ಅಂಡ್ ದೇವ್ರ ಮನೆ ಸೈಜ್ ಏನಿದೆ ಸರ್ ಇದು? ಸರ್ ಇದು 3.5x3 ಇದೆ ಸರ್. 3.5x3. 3.5x3 ಇದೆ. ಒಳಗಡೆ ಯೂಸ್ ಮಾಡಿರೋ ಟೈಲ್ಸ್ಗಳು ಇದು ಮಾಮೂಲಿ ಸರ್ 2x4 ವಿಟ್ರಿಫೈಡ್ ಏನೆ. 2x4. ಹೌದು ಸರ್. ಇದಕ್ಕೆ ಫ್ಲೋರಿಂಗ್ ಏನಿದೆಯಲ್ಲ, ಫ್ಲೋರಿಂಗ್ ಹಾಲಲ್ಲಿ ಹಾಕಿರೋದನ್ನೇ ಕಂಟಿನ್ಯೂ ಮಾಡಿದ್ದೀರಾ? ಹೌದು ಸರ್. ಓಕೆ. ಅಂಡ್ ಇಲ್ಲಿ ಇದು ಬಿಡಿಂಗ್ ಗೋಲ್ಡನ್ ಬಿಡಿಂಗ್ ಕೊಟ್ಟಿದ್ದೀರಲ್ವಾ? ಸೂಪರ್ ಸರ್. ಓಕೆ. ಮುಂದೆ ಹೋಗ್ಬಿಡೋಣ, ರೂಮ್ಗೆ ಹೋಗ್ಬಿಡೋಣ ಇವಾಗ. ರೂಮ್ ತೋರಿಸ್ಬಿಡಿ ಸರ್ ಇವಾಗ. ಸರ್ ಫಸ್ಟ್ ಡೋರ್ ಬಗ್ಗೆ ಹೇಳಿ ಸರ್. ಯಾವ ಡೋರ್ ಯೂಸ್ ಮಾಡಿರೋದು ಇದು? ಡೋರ್ ಇದು ಲೇಟೆಸ್ಟ್ ಲ್ಯಾಮಿನೇಟೆಡ್ ಮತ್ತೆ ಟೆಕ್ಸ್ಚರ್ಡ್ ಡೋರ್ಸ್ ಸರ್. ಡೋರ್ಸ್ ಲೇಟೆಸ್ಟ್ ಯೂಸ್ ಮಾಡಿರೋದು. ಸೂಪರ್. ಓಕೆ. ನಮಗೆ ವಾಸ್ಕಲ್ ಬಂದ್ಬಿಟ್ಟು ನಾರ್ಮಲ್ ವುಡ್ ಏನೇ ಸರ್. ನಾರ್ಮಲ್ ವುಡ್, ಸಾಲಿಡ್ ಅಲ್ವಾ? ಓಪನ್ ಮಾಡಿ ಸರ್ ಇವಾಗ. 3x4 ಸೈಜಸ್, 3x5 ಸೈಜ್ಗೆ ಇದು ಬರುತ್ತೆ, ಸೈಜ್ ಬರುತ್ತೆ. ಇದು ಫಸ್ಟ್ ರೂಮ್ ಏನು ಸೈಜ್ ಬರ್ತಾ ಇದೆ ಇದು? ಸರ್ ರೂಮ್ಸ್ ತುಂಬಾ ಸ್ಪೇಷಿಯಸ್ ಆಗಿ ಏನಿಲ್ಲ. ಓಕೆ. ಇದು ನಮಗೆ ಒಂದು 10x12 ರೂಮ್ ಸೈಜ್ ಇದೆ. 10x12. ಹೌದು ಸರ್. ಓಕೆ. ಮತ್ತೆ ಮೇಲ್ಗಡೆ ಎಲ್ಲ ಅಟ್ಟ ಎಲ್ಲ ಕೊಟ್ಬಿಟ್ಟಿದ್ದೀರಲ್ವಾ ಇಲ್ಲಿ? ಇದು ಒಂದು ಚಿಕ್ಕದೊಂದು ಟಾಯ್ಲೆಟ್ ಇದೆ ಸರ್. ಸೊ ಈ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದೀರಾ ಇಲ್ಲಿ? ಇದಕ್ಕೆ ಮಾಸ್ಟರ್ ಬೆಡ್ರೂಮ್ ಇರೋದ್ರಿಂದ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಮಾಡ್ಬಿಡ್ಬಿಟ್ಟಿದ್ದಾರೆ. ಒಂದು ಇಂಡಿಯನ್ ಟಾಯ್ಲೆಟ್ ಮಾಡಿರೋದು ಅಲ್ವಾ? ಟಾಯ್ಲೆಟ್ ಹಾಕಿ ಒಂದು ಓಕೆ 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 ಮಾಡ್ಕೊಟ್ಟಿದ್ದೀವಿ. ಸೂಪರ್ ಸರ್. ಓಕೆ. ಅಂಡ್ ಪಕ್ಕದ ರೂಮ್ಗೂ ಕೂಡ ಅಟ್ಯಾಚ್ಡ್ ಏನೋ ಟಾಯ್ಲೆಟ್ ಅಲ್ಲೇ ಇದೆಯಾ? ಬನ್ನಿ ಸರ್ ಹೋಗ್ಬಿಡೋದು. ಸರ್ ನೆಕ್ಸ್ಟ್ ರೂಮು? ಹಾಂ ಸರ್. ಇದು ಇನ್ನೊಂದು ರೂಮು. ಇದನ್ನು ಕೂಡ ಡೋರ್ ಡಿಸೈನ್ಸ್ ಅದು ಬೇರೆ ಇದೆ, ಇದು ಬೇರೆ ಇದೆ. ತುಂಬಾ ಚೆನ್ನಾಗಿದೆ ಸರ್. ಇದು ಚೆನ್ನಾಗಿದೆ ಸರ್. ಓಕೆ. ಎಲ್ಲ ನೀವು ಕ್ರೋಮ್ ಫಿನಿಶ್ ಎಲ್ಲ ಗುಬ್ಬಿಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದು. ಈ ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಇದು 8x10 ಇದೆ ಸರ್ ಅಷ್ಟೇ. 8x10 ಇದು? 8x10. ಓಕೆ ಓಕೆ. ರೂಮು ಏನಂದ್ರೆ ಸರ್ ಮಗನಿಗೆ ಅಂತ ಹೇಳ್ಬಿಟ್ಟು ಕಿಡ್ಸ್ ರೂಮ್ ತರ ಇದೆ ಅಲ್ವಾ ಇದು? ಹೌದು ಸರ್. ಇದು ಹಳೇದು ಅವರು ಹಂಗೆ ಯೂಸ್ ಮಾಡ್ತಾರೆ. ಮೇಲ್ಗಡೆ ಸಾಕಷ್ಟು ಸ್ಟೋರೇಜ್ ಏನ್ ಬೇಕಾದ್ರೆ ಸಜ್ಜಾ ಮಾಡ್ಕೊಟ್ಬಿಟ್ಟಿದ್ದೀರಾ ಇಲ್ಲಿ? ಅಂಡ್ ಇಲ್ಲೂ ಕೂಡ ಒಂಚೂರು ರಾಯಲ್ ಪ್ಲೇ ಮಾಡ್ಬಿಟ್ಟಿದ್ದೀರಾ? ಪೈಂಟ್ ಉಳಿದಿರೋದನ್ನ ಒಂದು ವಾಲ್ಗೋಸ್ಕರ. ಓಕೆ. ಅಂಡ್ ಇಲ್ಲಿ ಇದಿದೆ ಸರ್ ಇಲ್ಲಿ? ಹಾಂ ಸರ್. ಇಲ್ಲಿ ಒಂದು ವಾಶ್ರೂಮ್ ಇದೆ ಸರ್. ಓಕೆ. ಹಾಂ ಸರ್. ಇದು ಸ್ಪೇಷಿಯಸ್ ಆಗಿದೆ. ನಮಗೆ ವಾಷಿಂಗ್ ಮಿಷಿನ್ ಕೂಡ ಇಲ್ಲೇ ಇಟ್ಕೊಂಡಿದ್ದಾರೆ. ಓಕೆ ಓಕೆ. ಮಾಡ್ಬೋದು. ಮೇಲ್ಗಡೆ ಒಂದು 7 ಅಡಿನಲ್ಲಿ ಸಜ್ಜಾನು ಹಾಕಿದೀವಿ ಸರ್. ಓಕೆ. 7 ಅಡಿಗೆ ಸಜ್ಜಾ ಕೊಟ್ಬಿಟ್ಟಿದ್ರಲ್ವ ಇಲ್ಲಿ? ನಮ್ಮ ಮೇಲ್ಗಡೆ. ಹೌದು. ಈ ಕಡೆ ಸಜ್ಜಾ ಕೊಟ್ಟಿದ್ದೀರಾ?
ರೂಪ್ ಲೆವೆಲ್ ವರೆಗೆ ಫುಲ್ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ ಇಲ್ಲಿ ಯಾಕಂದ್ರೆ ಇದು ಶವರ್ ಏರಿಯಾ ಕ್ಲಿಯರ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ. ಪ್ಲಾನ್ ಮಾಡಿರುವಂಥದ್ದು. ಇಲ್ಲಾಂದ್ರೆ ಅವೇ ಹೊಡಿತಲ್ಲ ಸರ್. ಓಕೆ, ಕರೆಕ್ಟ್. ಸೊ ಇಲ್ಲಿ ಒಂಥರ ಯುಟಿಲಿಟಿ ತರ ಯುಟಿಲಿಟಿ ಏರಿಯಾ ಮಾಡಿದೀವಿ ಸರ್. ಸೂಪರ್ ಸರ್. ಡೋರ್ ಆಕ್ಚುಲಿ ಅಲ್ಲಿಗೂ ಕೊಡ್ಬೋದಾಗಿತ್ತು, ಇಲ್ಲಿಗೂ ಕೊಡ್ಬೋದಾಗಿತ್ತು. ಅದಕ್ಕೆ ಒಂದೇ ಸತಿ ಇಲ್ಲೇ ಕೊಟ್ಬಿಟ್ರಿ. ಇದು WPC ಇದಲ್ವಾ? ಇದು ಹೆವಿ ಥಿಕ್ನೆಸ್ ಇದೆ ಸರ್ ಇದು. ಓಕೆ ಸರ್, ನೆಕ್ಸ್ಟ್ ಕಿಚನ್. ಸರ್ ಕಿಚನ್ ಇದು ಓಪನ್ ಕಿಚನ್ ತರ ಪ್ಲಾನ್ ಮಾಡಿದೀವಿ. ನಮ್ಗೆ ಎಲ್ಲೂ ಚಿಕ್ಕದಾಗಿದೆ ಬಟ್ ಎಲ್ಲೂ ಕಾಂಪ್ಯಾಕ್ಟೆಡ್ ಅಂತ ಅನ್ಸ್ತಾ ಇಲ್ಲ. ಓಕೆ, ಒಂದು ಎಲ್ ಶೇಪ್ ಅಲ್ಲಿ ಕೌಂಟರ್ ಕೊಟ್ಟಿದೀವಿ. ಒಂದು 7.5 ಒಂದು 5.5 ಅಡಿ ಕಿಚನ್ ಇದೆ. 7.5 5.5 ಅಷ್ಟೇ ಸರ್. ಅಂಡ್ ಇಲ್ಲಿ ಎಲ್ ಶೇಪ್ ಸಜ್ಜಾ ತಗೊಂಡ್ಬಿಟ್ಟಿದ್ದೀರಾ. ಓಕೆ, ಟೈಲ್ಸ್ ಕೂಡ ಫುಲ್ ಲೈಟಿಗೆ ಚಿಕ್ಕದಾಗಿರೋದ್ರಿಂದ ಫುಲ್ ಲೈಟ್ ಕಂಟಿನ್ಯೂ ಮಾಡ್ಕೊಂಡಿದೀವಿ. ಓಕೆ, ಅಂಡ್ ಅದಾದ್ಮೇಲೆ ಇಲ್ಲಿ ಮುಂದೆನೆ ಡೈನಿಂಗ್ ಏರಿಯಾನು ಓಪನ್ ಡೈನಿಂಗ್ ಓಪನ್ ಡೈನಿಂಗ್ ಏರಿಯಾ ಅಂತ ಅನ್ಕೋಬಹುದಲ್ವಾ? ಇಲ್ಲಿ ಡೈನಿಂಗ್ ಏರಿಯಾ ಮಾಡ್ಕೋಬಹುದು. ಇಲ್ಲೊಂದು ಕೌಂಟರ್ ಹಾಕೊಟ್ಬಿಟ್ಟಿದ್ದೀರಾ. ಹೌದು. ಓಕೆ, ಸೂಪರ್ ಸರ್. ಓನರ್ ಮನೆ ಅಂತೂ ನೋಡಿದ್ವಿ. ಸೊ ಇವಾಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲೇನೇನ್ ಮಾಡಿದ್ರಿ ಸರ್? ಇಲ್ಲಿ ಸರ್ ಇಲ್ಲಿ ಆಕ್ಚುಲ್ ಆಗಿ ಏನಂತಂದ್ರೆ ಈ ಲೆವೆಲ್ ಇಂದ ಈ ಕಡೆ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಇತ್ತಲ್ಲ, ಹೌದು, ಅಷ್ಟೇ ಕಟ್ಟೋಣ ಅಂತ ಪ್ಲಾನ್ ಇದ್ದಿದ್ದು. ಬಟ್ ಆಮೇಲೆ ಏನ್ ಮಾಡಿದ್ವಿ, ಸೊ ದಟ್ ಇಷ್ಟು ಜಾಗನೇ ಉಳಿಯೋದು. ಸೊ ಅದಕ್ಕೆ ಏನ್ ಮಾಡೋಣ, ಇನ್ನೊಂದು ರೂಮ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಓಕೆ, ಏಜ್ಡ್ ಪರ್ಸನ್ ಇರೋರಿಗೆ ಎಕ್ಸ್ಟ್ರಾ ರೂಮ್ ಆಗ್ಲಿ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಮಾಡಿದ್ದೀರಾ. ಇದೊಂದು ಚಿಕ್ಕದಾಗಿ ಒಂದು ರೂಮ್ ಮಾಡಿದ್ವಿ. ಓಕೆ, ಈ ರೂಮಲ್ಲಿ ಏನಂತಂದ್ರೆ ವಿತ್ ಟ್ಯಾಪ್ ಪಾಯಿಂಟ್ಸು ಪ್ರತಿಯೊಂದನ್ನು ಪ್ರೊವೈಡ್ ಮಾಡಿದೀವಿ. ಓಕೆ, ಮತ್ತೆ ಇಲ್ಲಿ ಕುಕಿಂಗ್ ಕೂಡ ಮಾಡ್ಕೊಳ್ಳಕ್ಕೆ ಅಂತ ಒಂದು ಕಲ್ಲ ಕೊಟ್ಬಿಟ್ಟಿದೀವಿ. ಒಂದು ಬ್ಯಾಚುಲರ್ ಯಾರಾದ್ರೂ ಇರ್ಬೋದು, ಬ್ಯಾಚುಲರ್ ಒಬ್ಬರು ಇದ್ದವ್ರು ಇರ್ಬೋದು, ಇಲ್ಲಾಂದ್ರೆ ಏಜ್ಡ್ ಪರ್ಸನ್ ಇರ್ಬೋದು. ಮತ್ತೆ ಈ ರೂಮ್ಗೆ ಟಾಯ್ಲೆಟ್ ಅಂತ ಹೇಳ್ಬಿಟ್ಟು ಗ್ರೌಂಡ್ ಫ್ಲೋರ್ ಒಂದು ಇದೆ ಎಕ್ಸ್ಟ್ರಾ. ಹೌದು, ಯೂಸ್ ಮಾಡ್ಕೋಬಹುದು. ಮತ್ತೆ ಮೇಲ್ಗಡೆ ಒಂದು ಇನ್ನು ಮೇಲ್ಗಡೆ ಒಂದು ಇದೆಯಾ? ಒಂದು ಟಾಯ್ಲೆಟ್. ಇದ್ಯಾವ್ದು ಸರ್? ಸಾಲಿಡ್ ವುಡ್ ಡೋರ್ ಸರ್ ಇದು? ಇದು ಸರ್ ಪ್ರೈಮರ್ ಕೋಟೆಡ್ ಡೋರ್. ಪ್ರೈಮರ್ ಕೋಟೆಡ್ ವಾರಂಟಿ ಡೋರ್ಸ್ ಸರ್. ಓಕೆ, ಸೂಪರ್ ಸರ್. ಈ ಕಡೆ ಬಂದ್ಬಿಡಿ ಸರ್. ಆಮೇಲೆ ಅಲ್ಲೊಂದು ರೂಮ್ ಆಯ್ತು, ಇಲ್ಲೊಂದು ರೂಮ್ ಇದೆಯಾ? ಬಂದ್ವಿ ಅಂತಂದ್ರೆ ನಾವು ಕೆಳಗಡೆ ಎಕ್ಸಾಕ್ಟ್ಲಿ ಪಾರ್ಕಿಂಗ್ ಅಲ್ಲಿ ನಾವು ಕ್ಲೋಸ್ ಆಗಿತ್ತಲ್ಲ, ಹೌದು, ಆ ಮನೆ ಎಕ್ಸಾಕ್ಟ್ ಆಗಿ ಇದೇ ತರನೇ ಇದೆ. 1 BHK ಇದು? ಹೌದು ಸರ್. ಸೊ ಇಲ್ಲೂ ಕೂಡ ಪ್ರೈಮರ್ ಕೋಟೆಡ್ ಡೋರ್ ಒಂದಿದೆ? ಇಲ್ಲ ಸರ್, ಇದು ರೆಡಿಮೇಡ್ ಟೀಕುಡ್ ಡೋರ್ ಇದು. ರೆಡಿಮೇಡ್ ಟೀಕುಡ್ ಡೋರ್ ಇದು? ಓಕೆ, ವಿತ್ ಹೊನ್ನೆ ಫ್ರೇಮ್ ಅಲ್ವಾ ಇದು? ಫ್ರೇಮ್. ಸೂಪರ್ ಸರ್. ಅಂಡ್ ಇಲ್ಲಿ ಇಂಟೀರಿಯರ್ ನೀವೇ ಮಾಡಿರೋದು ಸರ್? ಸರ್ ಇಂಟೀರಿಯರ್ ಏನಿಲ್ಲ ಸರ್ ಇದರಲ್ಲಿ. ಫಾಲ್ ಸೀಲಿಂಗ್ ನೀವು ಮಾಡ್ಕೊಟ್ರಾ? ನೀವೇ ಮಾಡ್ಕೊಟ್ಟಿರೋದು ಅಲ್ವಾ? ಅಂಡ್ ಇದು ಹಾಲು ಎಷ್ಟು ಸೈಜ್ ಇದೆ? ಇದು ಬಂದ್ಬಿಟ್ಟು ಸರ್ ನನಗೆ ಒಂದು 10x12 ಹಾಲ್ ಸಿಗುತ್ತೆ. ಏನು ಹಾಕಿರೋದು ಇಲ್ಲಿ ಕೆಳಗಡೆ? ಟೈಲ್ಸ್ ಅಲ್ವಾ? 2x4 ವೆಟ್ರಿಫೈಡ್ ಟೈಲ್ಸ್. ಎಷ್ಟಾಗುತ್ತೆ ಕಾಸ್ಟ್ ಇದು? ಸರ್ ಇದೊಂದು 50 ರೂಪಾಯಿ ಗಂಟೆ ಕಾಸ್ಟ್ ಆಗುತ್ತೆ. 50 ರೂಪೀಸಾ? ಹೌದು ಸರ್. ಅಂಡ್ ಇಲ್ಲಿಂದ ಈ ಕಡೆ ಹೋದ್ರೆ ಎಂಟೈರ್ ಥಿಂಗ್ ನೋಡಿ ಸರ್, ಕಿಚನ್ ಇದೆ. ಕಿಚನ್ ಸಫಿಶಿಯಂಟ್ ಆಗಿದೆ. ಕಿಚನ್ ಸೈಜ್ ಏನಿದೆ ಸರ್ ಇದು? ಕಿಚನ್ 6 ಸೈಜ್ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ 5.5x8 ಸಿಗುತ್ತೆ ಸರ್. ಇಲ್ಲಿ 5.5x8 ಸಿಗುತ್ತೆ. ನೋಡಿ ಸರ್, ಇಂಟೀರಿಯರ್ ನೆಸಿಟಿನೇ ಇಲ್ಲ ಹಂಗ್ ಮಾಡ್ಬಿಟ್ಟಿದೀವಿ ಸರ್. ಕೌಂಟರ್ ಹಾಕಿದೀವಿ, ಕೆಳಗಡೆ ಸ್ಟೋರ್ ಮಾಡ್ಕೋಬಹುದು. ಪ್ರತಿಯೊಂದು ಕೂಡ ಇಲ್ಲೊಂದು ಸ್ಟೆಪ್ ಕೊಟ್ಟಿದೀವಿ. ಕರೆಕ್ಟ್. ಆಮೇಲೆ ಎಲ್ ಶೇಪ್ ಅಲ್ಲಿ ಸಜ್ಜಾ ಕೂಡ ಕೊಟ್ಬಿಟ್ಟಿದ್ದೀರಾ? ಓಕೆ. ಇಲ್ಲಿ ಬಂದ್ರೆ ನಮಗೆ ಪಕ್ಕದಲ್ಲಿ ಒಂದು ಕಾಂಪ್ಯಾಕ್ಟೆಡ್ ಆಗಿ ಪೂಜಾ ರೂಮ್ ಕೊಟ್ಟಿದ್ದೀವಿ. ಪೂಜಾ ರೂಮ್ ಕೊಟ್ಟಿದ್ದೀರಾ? ಯಾಕಂದ್ರೆ ನಾವು ಬಾಡಿಗೆ ಮನೆಗೆ ಪೂಜಾ ರೂಮ್ ಪ್ರೊವೈಡ್ ಮಾಡಲ್ಲ. ಸರಿ. ಬಟ್ ಇದ್ರಲ್ಲಿ ಏನಂತಂದ್ರೆ ಒಂದು ಆಪ್ಷನ್ ಒಂದು ಗೂಡ್ ತರ ಮಾಡಿದ್ವಿ. ಅದಕ್ಕೆ ಟೈಲ್ಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ನೀಟಾಗಿ ಮಾಡ್ಕೊಟ್ಟಿದ್ದೀರಾ. ಡೋರ್ ಒಂದಿಲ್ಲ, ಬಟ್ ಇದ್ರ ಪ್ರಾಪರ್ ಆಗೇ ಇದೆ ಅಲ್ವಾ? ಆಗಿದೆ. ಹೌದು ಸರ್. ಸೂಪರ್ ಸರ್. ಇಲ್ಲಿಂದ ಈ ಕಡೆ ಬಂತಂದ್ರೆ ಇಲ್ಲಿ ಬಂದ್ವಿ ಅಂತಂದ್ರೆ ರೂಮು ಸರ್. ಯಾಕಂದ್ರೆ ರೂಮ್ನ ಸ್ವಲ್ಪ ದೊಡ್ಡದಾಗಿ ಇಟ್ಟಿದ್ದೀವಿ ಸರ್. ಓಕೆ. ಕಂಪ್ಲೀಟ್ ಆಗಿ ಸೈಜ್ ಏನು ಸರ್ ಇದು? ಬಂದ್ಬಿಟ್ಟು ನಮಗೆ 12x12 ಸಿಗುತ್ತೆ ಸರ್. ಇದು 12x12 ಸಿಗುತ್ತೆ. ಹೌದು ಸರ್. ಓಕೆ. ಒಂದು ಅಲ್ಯೂಮಿನಿಯಂ ವಿಂಡೋಸ್. ಹೌದು ಸರ್. UPVC ವಿಂಡೋಸ್ ಅಲ್ವಾ ಸರ್ ಇದು? UPVC ವಿಂಡೋಸ್. ನೆಕ್ಸ್ಟ್ ಟ್ರ್ಯಾಕ್ ಇರುತ್ತೆ. ಓಕೆ. ಎಲ್ ಶೇಪ್ ಅಲ್ಲಿ ಸಜ್ಜಾ ಇರುತ್ತೆ. ಓಕೆ, ಸೂಪರ್ ಸರ್. ಕ್ಲೀನ್ ಆಗಿ ಸಫಿಶಿಯಂಟ್ ಆಗಿರ್ಬೋದು ಸರ್. ಸೂಪರ್ ಸರ್. ಓಕೆ. ಇಲ್ಲಿ ಬಂದ್ವಿ ಅಂತಂದ್ರೆ ಅಗೇನ್ ನಮಗೆ ವಾಯುಮೂಲೆಯಲ್ಲಿ ಟಾಯ್ಲೆಟ್. ಸೊ ಇಲ್ಲಿ ವಾಶ್ರೂಮ್ ಕೊಟ್ಬಿಟ್ಟಿದ್ದೀರಾ? ವಾಶ್ರೂಮ್ ಕೊಟ್ಬಿಟ್ಟಿದ್ದೀವಿ. ಓಕೆ, ಓಪನ್ ಮಾಡಿ ಸರ್. ಇದು PVC ಡೋರ್ ಹಾಕಿರೋದಲ್ವಾ ಇದಕ್ಕೆ? PVC ಡೋರ್ ಸರ್. ಈ ವಾಶ್ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಇದು 5x5 ಇದೆ ಸರ್. 5x5 ಇದೆ. 8 ಫೀಟ್ 9 ಫೀಟ್ ಹೈಟ್ಗೆ ಇದು ಹಾಕಿರೋದು ನೀವು ಇಲ್ಲಿ? ಹೈಟ್ ಟೈಲ್ಸ್ ಹಾಕಿರೋದು ಬಂದ್ಬಿಟ್ಟು 8 ಫೀಟ್ಗೆ. ಇದು ನಮಗೆ 4 ಅಡಿ ಗಂಟೆ ಕಲರ್ ಟೈಲ್ಸ್, ಡಾರ್ಕ್ ಕಲರ್ ಟೈಲ್ಸ್ ಹಾಕ್ಬಿಟ್ಟು ಮೇಲ್ಗಡೆ ಲೈಟ್ ಕಲರ್ ಯೂಸ್ ಮಾಡಿದೀವಿ. ಓಕೆ ಓಕೆ. ಬಾಡಿಗೆ ಮನೆ ಇರೋದ್ರಿಂದ ಕರೆಕ್ಟ್. ಏನು ಗಲೀಜೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮತ್ತೆ ಅದಕ್ಕೆ ಸೆಲ್ಫ್ಸ್ ಎಲ್ಲ ಕೊಟ್ಬಿಟ್ಟಿದೀವಿ. ಓಕೆ, ಸೂಪರ್. ಕಾಂಪ್ಯಾಕ್ಟೆಡ್ ಆಗಿ ಸಫಿಶಿಯಂಟ್ ಆಗಿ ಇದು ಫುಲ್ ಹೇಳ್ಕೊಂಡು ಟಾಯ್ಲೆಟ್ ಡೋರ್ ಹಿಂಗ್ ಕೊಡೋಣ ಅಂತಿದ್ವಿ. ಬಟ್ ಹಾಲ್ಗೆ ವ್ಯೂ ಕಾಣುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಸ್ವಲ್ಪ ಜಾಗ ಸ್ಪೇಸ್ ಮಾಡಿ ಸೊ ಇಲ್ಲೊಂದು ವಾಶ್ ಬೇಸಿನ್ ಹಾಕೊಂಡಿದ್ದೀರಾ? ಕೊಟ್ಟಿದ್ದೀವಿ ಸರ್. ಸೂಪರ್. ಆಮೇಲೆ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ವಾಷಿಂಗ್ ಮೆಷಿನ್ ಕೂಡ ಇಟ್ಕೋಬಹುದು ಬೇಕಾದ್ರೆ ಅಲ್ವಾ? ಅಂಡ್ ಇಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್ ಇಲ್ಲಿ ಯೂಸ್ ಮಾಡಿರೋದು? ಇದು ಸರ್ ಎಲ್ಲ ಹೈಫೈ ಇದೆ ಸರ್. ಎಲ್ಲ ಹೈಫೈ ಇದೆನಾ ಇಲ್ಲಿ? ಮತ್ತೆ GM ಎರಡು ಮಿಕ್ಸ್ ಮಾಡಿದ್ದೀರಾ. ಬಟ್ ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್. ಎಲೆಗೆಂಟ್ ಕಲರ್ ಇದೆ. ಡಾರ್ಕ್ ಕಲರ್ ಯೂಸ್ ಮಾಡಿದ್ದೀವಿ. ಎಲ್ಲೂ ಯೂಸ್ ಮಾಡಿಲ್ಲ ಈ ತರದು. ಬಟ್ ರೆಂಟ್ ಹೌಸ್ ಇರೋದ್ರಿಂದ ಸ್ವಲ್ಪ ಡಾರ್ಕ್ ಕಲರ್ಸ್ ಅಲ್ಲೇ ಪ್ಲಾನ್ ಮಾಡಿದ್ದೀವಿ. ಓಕೆ. ಸಿಂಗಲ್ ಕಲರ್ ಮಾಡಿದ್ದೀವಿ ಸರ್. ಫಾಲ್ ಸೀಲಿಂಗ್ ಕೂಡ ರೆಡಿ ಮಾಡಿಬಿಟ್ಟಿದ್ದೀರಾ? ಕೂಡ ಕೊಟ್ಟಿದ್ದೀವಿ. ಸೂಪರ್ ಸರ್. ಓಕೆ ಸರ್. ಟೆರೆಸ್ ಸರ್, ಟೆರೆಸ್ಗೆ ಬಂದ್ವಿ ಅಂತಂದ್ರೆ
ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಏನ್ ಮಾಡಿದೀವಿ ಅಂತಂತಂದ್ರೆ Okay. ರೆಗ್ಯುಲರ್ ಬಿಲ್ಡಿಂಗ್ ಇನ್ನ ಇಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡ್ದ ಡೋರ್ ಹಾಕಿರಲ್ಲ ಅದಕ್ಕೆ ಒಂದು ರೂಮ್ ತರ ಮಾಡಿದ್ದು. ರೂಮ್ ತರ ಮಾಡ್ಬಿಟ್ಟಿದ್ರೆ ಇದು ಏನಂತಂದ್ರೆ ಇದಕ್ಕೆ ಡೋರ್ ಎಲ್ಲ ಕೊಟ್ಬಿಟ್ಟು ಓಕೆ ಸಫಿಷಿಯಂಟ್ ಒಂದು ಸ್ಟೋರ್ ರೂಮೇ ಮಾಡಿ ಸ್ಟೋರ್ ರೂಮ್ ತರ ಮಾಡಿದ್ದೀರಾ, ಪ್ರಾಪರ್ ಸ್ಟೋರ್ ರೂಮ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಸರ್ ಎಲ್ಲ ಐಟಮ್ಗಳನ್ನ ಇಲ್ಲಿ ಇಟ್ಕೊಳ್ಳೋ ತರ ಪ್ರಾವಿಷನ್ ಮಾಡ್ಕೊಡ್ತೀವಿ. ಸರ್ ಇಲ್ಲಿ ಟ್ಯಾಂಕ್ ಎಷ್ಟು ಲೀಟರ್ ಕೊಟ್ಟಿದ್ದಾರೆ ಸರ್ ಇಲ್ಲಿ? ಸರ್ ಟ್ಯಾಂಕ್ 1000 ಲೀಟರ್ಸ್ ನಮ್ಮ ಕಡೆಯಿಂದ ಬಂದಿದೆ. 1000 ಲೀಟರ್. ಹೌದು ಸರ್. ಓಕೆ. ಅಂಡ್ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಓನರ್ ಹಾಕಿದಿರೋದು ಅಂಡ್ ರೈಲಿಂಗ್ಸ್ ಎಲ್ಲ ಮಾಡ್ಬಿಟ್ಟಿದ್ದೀರಾ? ರೈಲಿಂಗ್ಸ್ ಎಲ್ಲ ಮಾಡ್ಬಿಟ್ಟಿದ್ದೀವಿ. ಬಟ್ಟೆ ಒಣಗಾಕೋದಕ್ಕೆ ಟಿ ಆಂಗಲ್. ಹೌದು ಸರ್. ಅಂಡ್ ಈ ಕಡೆ ಏನು ಸರ್ ಒಂದು ವಾಶ್ರೂಮ್ ಮಾಡಿದ್ದೀರಾ ಇಲ್ಲಿ? ಇದೊಂದು ವಾಶ್ರೂಮ್ ಇದೆ ಸರ್. ಮೇಲ್ಗಡೆ ರೆಂಟಿಗೆ ಬರೋರಿಗೆ ಇಲ್ಲಿ, ಹೌದು ಸರ್. ಚಿಕ್ಕ ರೂಮ್ಗೆ ರೆಂಟಿಗೆ ಬರೋರಿಗೆ ಪ್ರಾಪರ್ ಆಗಿರುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ಉಳಿದಿರೋ ಟೈಲ್ಸ್ ಅದನ್ನೆಲ್ಲ ಯೂಸ್ ಮಾಡಿ ಇಲ್ಲೊಂದು ಚಿಕ್ಕದಾಗ ಒಂದು ವಾಶ್ರೂಮ್ ಮಾಡೋದು. ಒಂದು 4x5 ಇರ್ಬೋದಲ್ವಾ ಇದು? ಸರ್ ದೊಡ್ಡದು ಸ್ಪೇಸ್ ಇದೆ ಸರ್. ಬಟ್ ಏನಂದ್ರೆ ಇದಕ್ಕೆ ರೂಫ್ ಹಾಕಿಲ್ಲ, ಶೀಟಲ್ಲಿ ಕ್ಲೋಸ್ ಶೀಟಲ್ಲಿ ಮಾಡಿರೋದು. ಪ್ಯಾರಾಪಿಟ್ ವಾಲ್ ತುಂಬಾ ಹೈಟ್ ಮಾಡ್ಬಿಟ್ಟಿದ್ದೀರಾ ಸರ್? ಪ್ಯಾರಾಪಿಟ್ ವಾಲ್ 4 ಅಡಿ ಹೈಟ್ ಇದೆ ಸರ್. ಹೈಟ್ ಮಾಡ್ಬಿಟ್ಟಿದ್ದೀರಾ. ಅಂಡ್ ಕೆಳಗಡೆ ಏನಿದೆ ಸರ್ ಇದು ಕಲರ್ ಮಾಡಿರೋದು? ಸರ್ ಇದು ವಾಟರ್ ಪ್ರೂಫ್ ಪೇಂಟ್ ಸರ್. ವಾಟರ್ ಪ್ರೂಫ್ ಪೇಂಟ್ ಇದು? ಕೋಟೆಡ್ ಡ್ಯಾಮ್ ಪ್ರೂಫ್ ಮತ್ತೆ ವಾಟರ್ ಪ್ರೂಫ್. ಸೊ ಎಲ್ಲ ಆಗ್ಲಿ ಅಂತ ಹೇಳ್ಬಿಟ್ಟು ಸೇರಿಸ್ಬಿಟ್ಟು ಮಾಡಿರೋದು. ಓಕೆ. ಆಮೇಲೆ ಬಟ್ಟೆ ಒಗೆಯಕ್ಕೆ ಪ್ರಾವಿಷನ್ ಕೂಡ ಬಟ್ಟೆ ಒಗೆಯೋದಕ್ಕೆ ಒಂದು ಪ್ರಾವಿಷನ್ ಮಾಡ್ಕೊಟ್ಬಿಟ್ಟಿದ್ದೀರಾ. ಓಕೆ. ಇದು ಹೆಡ್ ರೂಮ್ ಅಲ್ವಾ ಇದು? ಇದು ಹೆಡ್ ರೂಮ್ ಸರ್. ಸ್ಟೇರ್ ಕೇಸ್ ಇಂದ ಬಂದ್ರೆ ನಮಗೆ ನೀರು, ಮಳೆ ನೀರೇನು ಬೀಳದೇ ಇರೋ ತರ ಇಲ್ಲಿ ಒಂದು ರೂಮ್ ತಗೊಂಡಿದೀವಿ. ಓಕೆ. ಆಮೇಲೆ ಈ ರೂಮ್ ಕಿನ್ನ ಕುಬೇರ್ ಮೇಲೆ ಹೈಟ್ ಅಲ್ಲಿ ಇರ್ಬೇಕು ಅಂತ ಹೇಳಿ ನಮಗೆ ಈ ಹೈಟ್ಗೂ ಆ ಹೈಟ್ಗೂ ನೋಡಿದ್ರೆ ನಮ್ಗೆ ಅದು 1 ಅಡಿ ಹೈಟ್ ಇದೆ. ಸ್ವಲ್ಪ ಹೈಟ್ ಕಾಣಿಸುತ್ತೆ. 1 ಅಡಿ ಹೈಟ್ ಇದೆ. ಇಲ್ಲಿ ಫ್ರಂಟ್ ಎಲಿವೇಶನ್ ಬರೋದ್ರಿಂದ ಇಲ್ಲಿ ರೈಲಿಂಗ್ಸ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ ಇದು? MS ರೈಲಿಂಗ್ಸ್ ಕೊಟ್ಟಿದ್ದೀರಾ. ಸೊ ವೀಕ್ಷಕರೇ ನೋಡಿದ್ರಲ್ಲ ಜೀವನ್ ಬಾಬು ಅವ್ರ ಮನೆನ. ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಯಾವುದೇ ಬಜೆಟ್ನ ಮನೆ ಬೇಕು, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಆದರೆ ಅಫೋರ್ಡೆಬಲ್ ಆಗಿರಬೇಕು, ಕಡಿಮೆ ಬೆಲೆ ಇರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಕೂಡ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಇಲ್ಲಾಗ್ರೂ ನಮಗೊಂದು ಸೂಪರ್ ಪ್ರೀಮಿಯಂ ಮನೆ ಬೇಕು ಅಂದರೂ ಕೂಡ ಅದಕ್ಕೂ ಕೂಡ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. RCC ಅವರದ್ದು ಕಂಪ್ಲೀಟ್ ಪ್ಲೇ ಲಿಸ್ಟನ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ತುಂಬ ವೀಡಿಯೋಸ್ಗಳು ಕೂಡ ಇವಾಗ ಆಗಿಬಿಟ್ಟಿದೆ. ಪ್ರತಿಯೊಂದು ವೀಡಿಯೋಸನ್ನು ಕೂಡ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಟಿವಿಯಲ್ಲಿ ಹಾಕ್ಕೊಂಡು ಆರಾಮಾಗಿ ನೋಡಿ. ಖುಷಿ ಅನಿಸ್ತು, ಸರಿ ಅನಿಸ್ತು ಅಂತಂದರೆ ಡೆಫಿನೆಟ್ಲಿ ಇವರ ಆಫೀಸನ್ನು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಆಮೇಲೆ ಬೇಕಾದರೆ ನೀವೇನು ಬೇಕಾದರೂ ಡಿಸೈಡ್ ಮಾಡ್ಬೋದು. ಸೊ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೈಗೆಟಕೋ ದರದಲ್ಲಿ ಸಿಗುವಂತಂದ್ರೆ ಅದುವೇ ಕೇವಲ RCC ವೀಕ್ಷಕರೇ. ಫೋನ್ ನಂಬರ್, ವಾಟ್ಸಪ್ ನಂಬರ್, ಲೊಕೇಶನ್ಸ್ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡ್ಕೊಬೋದು. ನಮಸ್ಕಾರ.